ನನ್ನ ಮುದ್ದು ವಿದ್ಯಾರ್ಥಿಗಳೇ, ರ್ಯಾಂಕರ್ ಸ್ಟಡಿ ಸರ್ಕಲ್ಗೆ ಸ್ವಾಗತ. ಈ ವಿಡಿಯೋನ ನೋಡಿದವರು ಲೈಕ್ ಮಾಡಿ ಮತ್ತು ಪ್ರಥಮ ಬಾರಿ ನಮ್ಮ ಚಾನಲ್ಗೆ ಬಂದಿದ್ದಲ್ಲಿ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತು ನಾವು ನಾಳೆ ಇರತಕ್ಕಂಥ PUCಯ ವ್ಯವಹಾರ ಅಧ್ಯಯನ ಅಂದರೆ ಬಿಸ್ನೆಸ್ ಸ್ಟಡಿಯಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನಾವು ಪೂರ್ತಿಯಾಗಿ ನೋಡ್ಕೊಳ್ಳೋಕೆ ಹೋಗೋಣ. ಇಲ್ಲಿ ನಾವು 100ಕ್ಕೆ 100 ಅಂಕಗಳನ್ನು ಹೇಗೆ ಪಡ್ಕೊಳ್ಳೋದಂತ ನೋಡೋಣ. ಪ್ರತಿಯೊಂದು ಚಾಪ್ಟರ್ನಲ್ಲಿ ಬರ್ತಕ್ಕಂಥ ಪ್ರತಿಯೊಂದು 1 ಮಾರ್ಕ್, 2 ಮಾರ್ಕ್, 3 ಮಾರ್ಕ್, 4 ಮಾರ್ಕು, 10 ಮಾರ್ಕು ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನೋಡ್ಕೊಂಡು ಹೋಗೋಣ. ಎಲ್ಲವೂ ಕೂಡ ನಾನು ಇವಾಗ ಹೇಳ್ಕೊಂಡು ಹೋಗ್ತೇನೆ. ನಾನು ಸ್ವಲ್ಪ ಸ್ಪೀಡಾಗಿ ಹೇಳ್ಕೊಂಡು ಹೋಗ್ತೇನೆ, ಅದನ್ನು ನೀವು ನೋಡ್ಕೋಬೇಕು. ಎಕ್ಸ್ಪ್ಲನೇಷನ್ಗಿಂತ ಉತ್ತರಗಳಿಗೆ ನಾವು ಜಾಸ್ತಿ ಫೋಕಸ್ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾವು ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ ಮತ್ತು ಕೊನೆವರೆಗೂ ಈ ವಿಡಿಯೋನ ನೋಡ್ಕೊಂಡು ಹೋಗಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾವು ಪ್ರಥಮವಾಗಿ ವ್ಯವಹಾರ ಅಧ್ಯಯನದಲ್ಲಿ ಬರ್ತಕ್ಕಂಥ ಪ್ರಥಮ ಅಧ್ಯಾಯ ಯಾವುದಂದರೆ ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವ ಎಂಬ ಪಾಠದಿಂದ ಬರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ನೋಡ್ಕೊಂಡು ಹೋಗೋಣ. ಇದರಲ್ಲಿ 1 ಅಂಕದ ಪ್ರಶ್ನೋತ್ತರಗಳನ್ನು ನೋಡ್ಕೊಂಡು ಹೋಗೋಣ. ಅದರಲ್ಲಿ ಒಂದನೇದು ಯಾವುದಂದರೆ ದಕ್ಷತೆ ಎಂದರೇನು ಅಂತ ಕೇಳಿದರೆ, ದಕ್ಷತೆ ಅಂದರೆ ಕಾರ್ಯವನ್ನು ಸರಿಯಾಗಿ ಮತ್ತು ಕನಿಷ್ಠ ವೆಚ್ಚದೊಂದಿಗೆ ನಿರ್ವಹಿಸುವುದಾಗಿದೆ ಅಂತ ಹೇಳ್ತಾರೆ. ಇನ್ನು ಎರಡನೇದು ಪರಿಣಾಮಕಾರಿತ್ವ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ, ಇದಕ್ಕೆ ಉತ್ತರ ಏನಂದರೆ ನಿರ್ವಹಣೆಯ ಅಂತಿಮ ಫಲಿತಾಂಶಕ್ಕೆ ಸಂಬಂಧಿಸಿದೆ ಅಂತ ಹೇಳ್ಬೋದು. ಇನ್ನು ಮೂರನೇದು ನಿರ್ವಹಣೆಯ ಯಾವುದಾದ್ರೂ ಒಂದು ಲಕ್ಷಣವನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ನಿರ್ವಹಣೆಯು ಗುರಿ ಪ್ರಧಾನ ಪ್ರಕ್ರಿಯೆಯಾಗಿದೆ ಅಂತ ಹೇಳ್ಬೋದು. 4ನೇ ಪ್ರಶ್ನೆ ನಿರ್ವಹಣೆಯ ಒಂದು ಆಯಾಮವನ್ನು ತಿಳಿಸಿ ಅಂತ ಹೇಳಿದರೆ, ವ್ಯಕ್ತಿಗಳ ನಿರ್ವಹಣೆ ಆಯಾಮ ಅಂತ ಹೇಳ್ಬೋದು. ಇನ್ನು 5ನೇ ಪ್ರಶ್ನೆ ನಿರ್ವಹಣೆಯ ಯಾವುದಾದ್ರೂ ಒಂದು ಸಾಮಾಜಿಕ ಉದ್ದೇಶವನ್ನು ತಿಳಿಸಿ ಅಂತ ಹೇಳಿದರೆ, ಪರಿಸರ ಸ್ನೇಹ ಉತ್ಪಾದನಾ ವಿಧಾನವನ್ನು ಬಳಸುವುದು ಅಂತ ಹೇಳ್ಬೋದು. ಇನ್ನು 6ನೇ ಪ್ರಶ್ನೆ ನಿರ್ವಹಣೆ ಯಾವುದಾದ್ರೂ ಒಂದು ಪ್ರಾಮುಖ್ಯತೆಯನ್ನು ತಿಳಿಸಿ ಅಂತ ಹೇಳಿದರೆ, ಗುಂಪು ಗುರಿಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಅಂತ ಹೇಳ್ಬೋದು. ಇನ್ನು 7ನೇದು ಉನ್ನತ ಹಂತದ ನಿರ್ವಹಣೆಗೆ ಉದಾಹರಣೆ ಕೊಡಿ ಅಂತ ಹೇಳಿದರೆ, ಇಲ್ಲಿ ಅಧ್ಯಕ್ಷ ಅಂತ ಹೇಳ್ಬೋದು. 8ನೇದು ಮಧ್ಯಮ ಹಂತದ ನಿರ್ವಹಣೆಗೆ ಉದಾಹರಣೆ ಕೊಡಿ ಅಂತ ಹೇಳಿದರೆ, ಇಲ್ಲಿ ಮಾರಾಟ ವ್ಯವಸ್ಥಾಪಕರು ಅಂತ ಹೇಳ್ಬೋದು. ಇನ್ನು 9ನೇದು ಮೇಲ್ವಿಚಾರಣೆಯ ಕೆಳಹಂತದ ನಿರ್ವಹಣೆಗೆ ಉದಾಹರಣೆ ಕೊಡಿ ಅಂತ ಹೇಳಿದರೆ, ಇಲ್ಲಿ ಫೋರ್ಮನ್ ಅಂತ ಹೇಳ್ಬೋದು. ಇನ್ನು 10ನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದೋ ಒಂದು ನಿರ್ವಹಣೆಯ ಕಾರ್ಯವಲ್ಲ ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಯೋಜಿಸುವಿಕೆ, ಸಿಬ್ಬಂದಿ ನೇಮಕಾತಿ, ಸಹಕರಿಸುವಿಕೆ, ನಿಯಂತ್ರಿಸುವಿಕೆ ಅಂತ ಹೇಳಿದ್ದಾರೆ. ಇದರಲ್ಲಿ ಉತ್ತರ ಯಾವುದಂದರೆ ಸಹಕರಿಸುವಿಕೆ ಅಂತ ಆಗುತ್ತೆ. ಇನ್ನು ನೆಕ್ಸ್ಟ್ 11ನೇ ಪ್ರಶ್ನೆ ನಿರ್ವಹಣೆಯು ಡ್ಯಾಶ್ ಆಗಿದೆ ಅಂತ ಕೇಳಿದರೆ, ಇಲ್ಲಿ ನಿರ್ವಹಣೆಯ ಒಂದು ಕಲೆ ಮತ್ತು ವಿಜ್ಞಾನವಾಗಿದೆ ಅಂತ ಹೇಳ್ಬೋದು. ಇಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ನಿರ್ವಹಣೆಯ ಉದ್ದೇಶವಲ್ಲ ಅಂತ ಕೇಳಿದರೆ, ಆಪ್ಷನ್ 1 ಲಾಭ ಗಳಿಸುವಿಕೆ, ಆಪ್ಷನ್ 2 ಸಂಘಟನೆಯ ಬೆಳವಣಿಗೆ, ಆಪ್ಷನ್ 3 ಉದ್ಯೋಗವನ್ನು ಒದಗಿಸುವಿಕೆ, ಆಪ್ಷನ್ 4 ನೀತಿಗಳನ್ನು ರಚಿಸುವಿಕೆ. ಇದಕ್ಕೆ ಉತ್ತರ ಯಾವುದಂದರೆ ನೀತಿಗಳನ್ನು ರಚಿಸುವಿಕೆಯುವುದು ನಿರ್ವಹಣೆಯ ಉದ್ದೇಶವಲ್ಲ ಅಂತ ಹೇಳ್ಬೋದು. ಇನ್ನು 13ನೇ ಪ್ರಶ್ನೆ ನೀತಿ ರಚನೆಯ ಕಾರ್ಯವು ಏನಾಗಿದೆ, ಒಂದು ಉನ್ನತ ಹಂತದ ವ್ಯವಸ್ಥಾಪಕರದ್ದು ಆಗಿದೆ ಅಂತ ಹೇಳ್ಬೋದು. ಇನ್ನು ಸಮನ್ವಯತೆಯು ಏನಾಗಿದೆ ಅಂದರೆ ನಿರ್ವಹಣೆಯ ಸಾರವಾಗಿದೆ ಅಂತ ಹೇಳ್ಬೋದು. ಇನ್ನು 2 ಅಂಕದ ಪ್ರಶ್ನೆಗಳ ಕಡೆಗೆ ನೋಡ್ಕೊಂಡು ಹೋಗೋಣ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಯಾಕಂದರೆ ಈ ವಿಡಿಯೋದಲ್ಲಿ ನಾವು ಎಲ್ಲ ವಿಷಯಗಳ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಗಳ ಬಗ್ಗೆನೇ ನೋಡ್ಕೊಂಡು ಹೋಗ್ತಾ ಇದ್ದೇವೆ. ಇದರಲ್ಲಿ ನಿರ್ವಹಣೆ ಎಂದರೇನು ಅಂತ ಕೇಳಿದರೆ, ನಿರ್ವಹಣೆಯು ಸಂಸ್ಥೆಯ ನಿರ್ದಿಷ್ಟ ಉದ್ದೇಶಗಳನ್ನು ಪರಿಣಾಮಕಾರಿಯಾಗಿ ಮತ್ತು ದಕ್ಷತೆಯಿಂದ ಸಾಧಿಸುವ ಉದ್ದೇಶದಿಂದ ಕೆಲಸಗಳನ್ನು ಮಾಡಿಕೊಳ್ಳುವ ಒಂದು ಪ್ರಕ್ರಿಯೆಯಾಗಿದೆ ಅಂತ ಹೇಳ್ತಾರೆ. ಇನ್ನು 2ನೇದು ನಿರ್ವಹಣೆಯನ್ನು ವ್ಯಾಖ್ಯಾನಿಸಿ. ಇದರಲ್ಲಿ ಹೆರಾಲ್ಡ್ ಕೊಯ್ಟ್ ಮತ್ತು ಹೊಯ್ಸ್ ವಿರಿಚ್ ರವರ ಪ್ರಕಾರ ನಿರ್ವಹಣೆಯು ಗುಂಪಿನಲ್ಲಿ ಜೊತೆಯಾಗಿ ಕಾರ್ಯನಿರ್ವಹಿಸುವ ವ್ಯಕ್ತಿಗಳ ಆಯ್ಕೆ ಮಾಡಿಕೊಂಡಂಥ ಗುರಿಗಳನ್ನು ಪರಿಣಾಮಕಾರಿಯಾಗಿ ಸಾಧಿಸಬೇಕಾದಂಥ ಪರಿಸರವನ್ನು ವಿನ್ಯಾಸಗೊಳಿಸುವ ಮತ್ತು ನಿರ್ವಹಿಸುವ ಪ್ರಕ್ರಿಯೆ ಆಗಿದೆ ಅಂತ ಇಲ್ಲಿ ಹೇಳಿದ್ದಾರೆ. ಇನ್ನು ನೆಕ್ಸ್ಟು ನಿರ್ವಹಣೆ ಯಾವುದಾದ್ರೂ 2 ಸಂಘಟನಾತ್ಮಕ ಉದ್ದೇಶಗಳನ್ನು ತಿಳಿಸಿ ಅಂತ ಹೇಳಿದರೆ, ಇಲ್ಲಿ ಲಾಭ ಗಳಿಸುವಿಕೆ ಮತ್ತು ಬೆಳವಣಿಗೆಗಳು ಇವೆರಡು ಸಂಘಟನಾತ್ಮಕ ಉದ್ದೇಶಗಳು ಅಂತ ಹೇಳ್ಬೋದು. ಇನ್ನು 4ನೇ ಪ್ರಶ್ನೆ ನಿರ್ವಹಣೆಯ ಯಾವುದಾದ್ರೂ 2 ಪ್ರಾಮುಖ್ಯತೆಗಳನ್ನು ತಿಳಿಸಿ ಅಂತ ಹೇಳಿದರೆ, ಗುಂಪು ಗುರಿಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಮತ್ತು ದಕ್ಷತೆಯನ್ನು
ಹೆಚ್ಚಿಸುತ್ತದೆ ಅಂತ ಹೇಳ್ಬೋದು. ಇನ್ನು 5ನೇ ಪ್ರಶ್ನೆ, ನಿರ್ವಹಣೆ ಯಾವುದಾದ್ರೂ 2 ಕಾರ್ಯಗಳನ್ನು ತಿಳಿಸಿ ಅಂತ ಹೇಳಿದರೆ ಯೋಜಿಸುವಿಕೆ ಮತ್ತು ಸಂಘಟಿಸುವಿಕೆ ಅಂತ ಹೇಳ್ಬೋದು. ಇನ್ನು ಏನು ಸಮನ್ವಯತೆ ಎಂದರೇನು ಅಂತ ಕೇಳಿದರೆ ಒಂದು ವ್ಯವಸ್ಥಾಪಕನು ಗುರಿ ಸಾಧನೆಗಾಗಿ ವಿವಿಧ ವಿಧಾನಗಳ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡುವ ಪ್ರಕ್ರಿಯೆಯನ್ನು ಏನು ಸಮನ್ವಯತೆ ಅಂತ ಹೇಳ್ಬೋದು. ಇನ್ನು 7ನೇ ಪ್ರಶ್ನೆ, ಸಮನ್ವಯತೆಯನ್ನು ವ್ಯಾಖ್ಯಾನಿಸಿ ಅಂತ ಹೇಳಿದರೆ EFL ಬ್ರೇಕ್ ರವರ ಪ್ರಕಾರ ಸಮನ್ವಯತೆಯು ತಂಡದ ವಿವಿಧ ಸದಸ್ಯರ ಕಾರ್ಯಗಳ ಸೂಕ್ತ ಹಂಚಿಕೆಗಳನ್ನು ಮಾಡುವ ಮತ್ತು ಸದಸ್ಯರಲ್ಲಿ ಪರಸ್ಪರ ಸಾಮರಸ್ಯದಿಂದ ಕಾರ್ಯಗಳು ನಿರ್ವಹಿಸಲ್ಪಡುವುದನ್ನು ನೋಡಿಕೊಳ್ಳುವ ಮೂಲಕ ತಂಡವನ್ನು ಸರಿದೂಗಿಸುವುದು ಮತ್ತು ಒಟ್ಟಾಗಿ ಇರಿಸಿಕೊಳ್ಳುವುದೇ ಏನಾಗಿದೆ ಅಂದರೆ ಸಮನ್ವಯತೆಯಾಗಿದೆ ಅಂತ ಇಲ್ಲಿ ಹೇಳ್ತಾರೆ. ಇನ್ನು 8ನೇ ಪ್ರಶ್ನೆ, ಸಮನ್ವಯತೆಯ ಪ್ರಾಮುಖ್ಯತೆಯನ್ನು ಯಾವುದಾದರೂ 2 ಅಂಶಗಳೊಂದಿಗೆ ಸಮರ್ಥಿಸಿ ಅಂತ ಹೇಳಿದರೆ ಸಮನ್ವಯತೆಯ ಪ್ರಾಮುಖ್ಯತೆ ಏನಂದರೆ ಗಾತ್ರದಲ್ಲಿ ಬೆಳವಣಿಗೆ ಮತ್ತು ವೈಶಿಷ್ಟ್ಯತೆ ಅಂತ ಹೇಳ್ಬೋದು. ಇನ್ನು 8 ಅಂಕದ ಪ್ರಶ್ನೆಗಳನ್ನು ನೋಡ್ಕೊಂಡು ಹೋಗೋಣ. 8 ಅಂಕದ ಪ್ರಶ್ನೋತ್ತರಗಳನ್ನು ನಾವು ನೋಡ್ಕೊಂಡು ಹೋಗೋಣ. ಇವು ತುಂಬ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ಇದರಲ್ಲಿ ನಿರ್ವಹಣೆಯ ಗುಣಲಕ್ಷಣಗಳನ್ನು ತಿಳಿಸಿ ಅಂತ ಹೇಳಿದರೆ ಸರ್ವವ್ಯಾಪಕವಾಗಿದೆ, ನಿರ್ವಹಣೆಯು ಸರ್ವವ್ಯಾಪಕವಾಗಿದೆ, ಗುರಿ ಪ್ರಧಾನ ಪ್ರಕ್ರಿಯೆಯಾಗಿದೆ. ನೆಕ್ಸ್ಟು ಏನಾಗಿದೆ ಅಂದರೆ ಬಹು ಆಯಾಮಗಳನ್ನು ಹೊಂದಿದೆ. ಅವು ಆಯಾಮಗಳು ಯಾವಂದರೆ ಕೆಲಸದ ನಿರ್ವಹಣೆಯನ್ನು ಹೊಂದಿದೆ, ವ್ಯಕ್ತಿಗಳ ನಿರ್ವಹಣೆಯನ್ನು ಹೊಂದಿದೆ, ಕಾರ್ಯಗಳ ನಿರ್ವಹಣೆಯನ್ನು ಹೊಂದಿದೆ, ನಿರಂತರವಾಗಿದೆ, ಕ್ರಿಯಾಶೀಲ ಕಾರ್ಯವಾಗಿದೆ ಮತ್ತು ಗುಂಪುಗಳ ಚಟುವಟಿಕೆಗೆ ಒಂದು ಗುಂಪು ಚಟುವಟಿಕೆಯಾಗಿದೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಯಾವುದಂದರೆ ಅದೇ ರೀತಿ ಒಂದು ಅಗೋಚರ ಶಕ್ತಿಯಾಗಿದೆ ಅಂತ ಕೂಡ ಹೇಳ್ಬೋದು. ಇನ್ನು 2ನೇ ಪ್ರಶ್ನೆ, ನಿರ್ವಹಣೆಯ ಒಂದು ಉದ್ದೇಶವನ್ನು ವಿವರಿಸಿ ಅಂತ ಹೇಳಿದರೆ ಇಲ್ಲಿ ಸಂಘಟನಾತ್ಮಕ ಉದ್ದೇಶಗಳು ಅಂತ ಹೇಳ್ಬೋದು. ಸಂಘಟನಾತ್ಮಕ ಉದ್ದೇಶಗಳು ಯಾವುವು ಅಂದರೆ ಅಸ್ತಿತ್ವ ಮತ್ತು ಲಾಭ ಮತ್ತು ಬೆಳವಣಿಗೆಗಳು ಇವುಗಳಾಗಿವೆ. ಮತ್ತು ಸಾಮಾಜಿಕ ಉದ್ದೇಶಗಳು ಅಂತ ಹೇಳ್ಬೋದು. ಸಾಮಾಜಿಕ ಉದ್ದೇಶಗಳು ಯಾವುವು ಅಂದರೆ ಏನು ಪರಿಸರ ಸ್ನೇಹ ಉತ್ಪಾದನೆ ಮತ್ತು ಅವಕಾಶ ವಂಚಿತ ವರ್ಗಗಳಿಗೆ ಉದ್ಯೋಗಾವಕಾಶ ಮತ್ತು ಉದ್ಯೋಗಿಗಳ ಮಕ್ಕಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ಅಂತ ನಾವು ಹೇಳಬಹುದು. ಇನ್ನು 3ನೇದು ಏನಂದರೆ ವೈಯಕ್ತಿಕ ಉದ್ದೇಶಗಳು ಅಂತ ಹೇಳೋದು. ವೈಯಕ್ತಿಕ ಉದ್ದೇಶಗಳು ಏನಂದರೆ ಹಣಕಾಸಿನ ಅಗತ್ಯತೆಗಳು ಮತ್ತು ಸಾಮಾಜಿಕ ಅಗತ್ಯತೆಗಳು, ಉನ್ನತ ಮಟ್ಟದ ಅಗತ್ಯತೆಗಳು ಅಂತ ಹೇಳ್ಬೋದು. ಇನ್ನು 3ನೇ ಪ್ರಶ್ನೆ, ನಿರ್ವಹಣೆಯ ಕಲೆ ಮತ್ತು ವಿಜ್ಞಾನವಾಗಿ ಪರಸ್ಪರ ಹೊರತಾಗಿಲ್ಲ ಆದರೆ ಒಂದಕ್ಕೊಂದು ಪೂರಕವಾಗಿದೆ, ವಿವರಿಸಿ ಅಂತ ಇಲ್ಲಿ ಕೇಳಿದ್ದಾರೆ. ಇದಕ್ಕೆ ಉತ್ತರಗಳನ್ನು ನೋಡ್ಕೊಂಡು ಹೋಗೋಣ. ಅಪೇಕ್ಷಿತ ಫಲಿತಾಂಶಗಳನ್ನು ಸಾಧಿಸಲು ಅಸ್ತಿತ್ವದಲ್ಲಿರುವ ಜ್ಞಾನವನ್ನು ಕೌಶಲ್ಯಪೂರ್ವ ಮತ್ತು ವೈಯಕ್ತಿಕವಾಗಿ ಅನ್ವಯಿಸುವುದನ್ನು ಕಲೆ ಅಂತ ಕರೀತಾರೆ. ಕಲೆಯ ಜ್ಞಾನದ ವೈಯಕ್ತಿಕ ಅನ್ವಯಿಸುವಿಕೆ ಸಂಬಂಧಿಸಿದ್ದು ಈ ಕೆಳಗಿನ ಲಕ್ಷಣಗಳನ್ನು ಹೊಂದಿದೆ ಅಂತ ಹೇಳ್ಬೋದು. ಯಾವ ಲಕ್ಷಣಗಳು ಅಂದರೆ ಸೈದ್ಧಾಂತಿಕ ಜ್ಞಾನದ ಅಸ್ತಿತ್ವ, ವೈಯಕ್ತಿಕ ಅನ್ವಯಿಸುವಿಕೆ ಮತ್ತು ಆಚರಣೆ ಮತ್ತು ಸೃಜನಶೀಲತೆಗಳ ಮೇಲೆ ಆಧಾರಿತವಾಗಿದೆ ಅಂತ ನಾವು ಹೇಳ್ಬೋದು. ಇನ್ನು ನಿರ್ವಹಣೆಯು ಒಂದು ವಿಜ್ಞಾನವಾಗಿದೆ ಅಂತ ಹೇಗೆ ಹೇಳ್ತಾರೆ ಅಂದರೆ ವಿಜ್ಞಾನವು ಸಾಮಾನ್ಯ ಸತ್ಯ ಅಥವಾ ಸಾಮಾನ್ಯ ನಿಯಮಗಳ ಆಚರಣೆಗಳನ್ನು ವಿವರಿಸುವ ಕ್ರಮಬದ್ಧವಾದಂಥ ಜ್ಞಾನವಾಗಿದೆ ಹಾಗೂ ಈ ಕೆಳಗಿನ ಲಕ್ಷಣಗಳನ್ನು ಹೊಂದಿದೆ ಅಂತ ಹೇಳ್ಬೋದು. ಯಾವ ಲಕ್ಷಣಗಳಂದರೆ ಕ್ರಮಬದ್ಧ ಜ್ಞಾನ, ಪ್ರಾಯೋಗಿಕ ಆಧಾರಿತ ತತ್ವಗಳು ಮತ್ತು ಸಾರ್ವತ್ರಿಕ ಸಿಂಧುತ್ವ. ಹೀಗಾಗಿ ನಿರ್ವಹಣೆಯ ಕಲೆ ಮತ್ತು ವಿಜ್ಞಾನ ಇವೆರಡುಗಳ ಲಕ್ಷಣಗಳನ್ನು ಹೊಂದಿದೆ. ಆದ್ದರಿಂದ ನಿರ್ವಹಣೆಯು ಕಲೆ ಮತ್ತು ವಿಜ್ಞಾನಗಳ ಪರಸ್ಪರ ಹೊರತಾಗಿಲ್ಲ ಆದರೆ ಅವು ಪರಸ್ಪರ ಪೂರಕವಾಗಿವೆ ಅಂತ ಹೇಳ್ಬೋದು. ಇನ್ನು 4ನೇ ಪ್ರಶ್ನೆ, ಸಮನ್ವಯತೆಯನ್ನು ವ್ಯಾಖ್ಯಾನಿಸಿ ಸಮನ್ವಯತೆಯ ಗುಣಲಕ್ಷಣಗಳನ್ನು ವಿವರಿಸಿ ಅಂತ ಹೇಳಿದ್ದಾರೆ. ಇಲ್ಲಿ EFL ಬ್ರೇಕ್ ರವರ ಪ್ರಕಾರ ಸಮನ್ವಯತೆಯು ತಂಡದ ವಿವಿಧ ಸದಸ್ಯರುಗಳಿಗೆ ಕಾರ್ಯಗಳ ಸೂಕ್ತ ಹಂಚಿಕೆಯನ್ನು ಮಾಡುವುದು ಮತ್ತು ಸದಸ್ಯರಲ್ಲಿ ಪರಸ್ಪರ ಸಾಮರಸ್ಯದಿಂದ ಕಾರ್ಯಗಳು ನಿರ್ವಹಿಸಲ್ಪಡುವುದನ್ನು ನೋಡಿಕೊಳ್ಳುವ ಮೂಲಕ ತಂಡವನ್ನು ಸರಿದೂಗಿಸುವುದು, ಒಟ್ಟಾಗಿ ಇರಿಸಿಕೊಳ್ಳುವುದನ್ನು ಏನಂತ ಕರೀತಾರೆ, ಸಮನ್ವಯತೆ ಅಂತ ಕರೀತಾರೆ. ಇದರ ಗುಣಲಕ್ಷಣಗಳನ್ನು ನೋಡ್ಕೊಂಡು ಹೋಗೋಣ. ಅವುಗಳು ಯಾವ್ಯಾವ ಅಂದರೆ ನಿರಂತರ ಪ್ರಕ್ರಿಯೆಯಾಗಿದೆ, ಸರ್ವವ್ಯಾಪಕವಾಗಿ ವಾದಂಥ ಕಾರ್ಯವಾಗಿದೆ, ಉದ್ದೇಶಪೂರ್ವಕ ಕಾರ್ಯವಾಗಿದೆ, ಎಲ್ಲ ವ್ಯವಸ್ಥಾಪಕರ ಜವಾಬ್ದಾರಿಯಾಗಿದೆ, ಗುಂಪು ಪರಿಶ್ರಮವನ್ನು ಸಂಯೋಜಿಸುತ್ತದೆ, ಕ್ರಿಯೆಯ ಏಕತೆಯನ್ನು ಖಚಿತಗೊಳಿಸುತ್ತದೆ. ಸಂಕ್ಷಿಪ್ತವಾಗಿ ಇವುಗಳನ್ನು ಏನು ಮಾಡಬೇಕು ಅಂದರೆ ನೀವು ವಿವರಿಸಬೇಕು ಅಂತ ಇಲ್ಲಿ ನಾನು ಹೇಳ್ತೇನೆ. ಇನ್ನು ನೆಕ್ಸ್ಟು 5ನೇ ಪ್ರಶ್ನೆ, ನಿರ್ವಹಣೆಯ ನಿರಂತರ ಪರಸ್ಪರ ಸಂಬಂಧಿತ ಸರಣಿ
ಕಾರ್ಯವಾಗಿದೆ. ಇದನ್ನು ವಿಮರ್ಶಿಸಿ ಅಂತ ಇಲ್ಲಿ ಕೇಳಿದ್ದಾರೆ. ವಿಮರ್ಶಿಸೋದು ಏನಂದರೆ ನಿರ್ವಹಣೆಯು ಸಂಘಟನೆಯ ಸದಸ್ಯರ ಪ್ರಯತ್ನಗಳ ಸಂಯೋಜಿಸುವಿಕೆ ಅಂತ ಹೇಳ್ಬೋದು. ಸಂಘಟಿಸುವಿಕೆ, ನಿರ್ದೇಶಿಸುವಿಕೆ ಮತ್ತು ನಿಯಂತ್ರಿಸುವಿಕೆ ಹಾಗೂ ಸಂಘಟನೆಯ ಸಂಪನ್ಮೂಲಗಳನ್ನು ನಿರ್ದಿಷ್ಟ ಗುರಿ ಸಾಧಿಸಲು ಬಳಸುವ ಪ್ರಕ್ರಿಯೆ ಇದಾಗಿದೆ ಅಂತ ನಾವು ಹೇಳ್ಬೋದು. ಇದರಲ್ಲಿ ಇವುಗಳ ಕಾರ್ಯಗಳು ಯಾವಂದರೆ ಯೋಜಿಸುವಿಕೆ, ಸಂಘಟಿಸುವಿಕೆ, ಸಿಬ್ಬಂದಿ ನಿರ್ವಹಣೆ, ನಿರ್ದೇಶಿಸುವಿಕೆ, ನಿಯಂತ್ರಿಸುವಿಕೆ. ಇವೆಲ್ಲವುಗಳನ್ನು ನೀವು ಏನು ಮಾಡಬೇಕು, ಸ್ವಲ್ಪ ವಿವರಣೆ ಮಾಡಬೇಕು. ಸ್ವಲ್ಪ ವಿವರಣೆ ಮಾಡಿದ್ರೆ ಯೋಜಿಸುವಿಕೆ ಅಂದ್ರೇನು, ಯೋಜನೆ ಮಾಡುವುದನ್ನು ಯೋಜಿಸುವಿಕೆ ಅಂತ ಕರೀತಾರೆ. ಈ ರೀತಿ ನೀವು ಸ್ವಲ್ಪ ವಿವರಣೆ ಮಾಡಿದ್ರೆ ನಿಮಗೆ 8ಕ್ಕೆ 8 ಅಂಕಗಳು ಬರುವಂಥ ಚಾನ್ಸಸ್ ಜಾಸ್ತಿ ಇದೆ. ಇನ್ನು ನಾವು 2ನೇ ಅಧ್ಯಾಯ ಯಾವುದು, ವ್ಯವಹಾರ ಅಧ್ಯಾಯದಲ್ಲಿ ಬರ್ತಕ್ಕಂಥ 2ನೇ ಅಧ್ಯಾಯ ಕಡೆ ನಾವು ಹೋಗ್ತಿದ್ದೇವೆ. ನೀವು ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಅದಕ್ಕೆ ಹೇಳ್ತಾ ಇರೋದು ನಾನು. ವಿಡಿಯೋನ ಕೊನೆವರೆಗೂ ನೋಡಿ. ಇದರಲ್ಲಿ 1 ಅಂಕದ ಪ್ರಶ್ನೋತ್ತರಗಳನ್ನು ನೋಡ್ಕೊಂಡು ಹೋಗೋಣ. ಇದರಲ್ಲಿ ಸಾಮಾನ್ಯ ನಿರ್ವಹಣೆಯ ಪಿತಾಮಹ ಯಾರಂತ ಕರೀತಾರೆ, ಹೆನ್ರಿ ಪಯೋಲನ್ ಅವರನ್ನ ಕರೀತಾರೆ. ಇನ್ನು ನಿರ್ವಹಣೆಯ ತತ್ವಗಳನ್ನು ಆಧರಿಸಿ ನಿರ್ವಹಣೆಯ ಅಭಿವೃದ್ಧಿಯ ಯಾವುದಾದರೂ ಒಂದು ಹೊಸ ತಂತ್ರಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಸಮಯ ಅಧ್ಯಯನ ಅಂತ ಕೇಳ್ಬೋದು. ಇನ್ನು 3ನೇದು ವೈಜ್ಞಾನಿಕ ನಿರ್ವಹಣೆಯ ಪಿತಾಮಹ ಅಂತ ಯಾರನ್ನ ಕರೀತಾರೆ, FW ಟೇಲರ್ನವ್ರನ್ನ ಕರೀತಾರೆ. ಇನ್ನು 4ನೇ ಪ್ರಶ್ನೆ, ಸಂಘಟನೆಯಲ್ಲಿ ಯೋಜಿಸುವಿಕೆ ಮತ್ತು ಜಾರಿಗೊಳಿಸುವಿಕೆಯ ಕಾರ್ಯಗಳನ್ನು ಬೇರೆಯಾಗಿಸಬೇಕೆಂದು ಯಾರು ಪ್ರತಿಪಾದಿಸಿದರು ಅಂದರೆ FW ಟೇಲರ್. ಇವರೇ ವೈಜ್ಞಾನಿಕ ನಿರ್ವಹಣೆಯ ಪಿತಾಮಹರು, ಇವರೇ ಕೂಡ ಆಗಿದ್ದಾರೆ. ಇನ್ನು ನೆಕ್ಸ್ಟು 5ನೇ ಪ್ರಶ್ನೆ, ಟೇಲರ್ ಅವರ ಪ್ರಕಾರ ಶಿಷ್ಟೀಕರಣ ಎಂದರೇನು ಅಂತ ಕೇಳಿದ್ದಾರೆ. ಶಿಷ್ಟೀಕರಣವು ಪ್ರತಿಯೊಂದು ವ್ಯವಹಾರ ಚಟುವಟಿಕೆಗಳಿಗೆ ಶಿಷ್ಟಗಳನ್ನು ಸ್ಥಾಪಿಸುವ ಪ್ರಕ್ರಿಯೆ ಇದಾಗಿದೆ ಅಂತ ಹೇಳ್ಬೋದು. ಟೇಲರ್ ಅವರ ಪ್ರಕಾರ ಸರಳೀಕರಣದ ಉದ್ದೇಶವನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಸರಳೀಕರಣವು ಅನಗತ್ಯ ವಿಧಗಳು, ಗಾತ್ರಗಳು ಮತ್ತು ಆಯಾಮಗಳನ್ನು ತೆಗೆದುಹಾಕುವ ಉದ್ದೇಶವನ್ನು ಹೊಂದಿದೆ ಅಂತ ಹೇಳ್ಬೋದು. ಇನ್ನು 7ನೇ ಪ್ರಶ್ನೆ, ಟೇಲರ್ ಅವರ ಪ್ರಕಾರ ಶಿಷ್ಟೀಕರಣ ಮತ್ತು ಸರಳೀಕರಣ ಹೇಗೆ ಭಿನ್ನವಾಗಿವೆ ಅಂತ ಕೇಳಿದರೆ, ಇಲ್ಲಿ ಸರಳೀಕರಣವು ಅನಗತ್ಯ ವಿಧಗಳನ್ನು, ಗಾತ್ರಗಳನ್ನು ಮತ್ತು ಆಯಾಮಗಳನ್ನು ತೆಗೆದುಹಾಕುತ್ತದೆ. ಶಿಷ್ಟೀಕರಣವು ಚಾಲ್ತಿಯಲ್ಲಿರುವ ಬದಲಿ ಹೊಸ ವ್ಯಕ್ತಿ ವೈವಿಧ್ಯಗಳನ್ನು ನಿರ್ಮಿಸುವುದು ಆಗಿದೆ ಅಂತ ಇಲ್ಲಿ ಹೇಳ್ಬೋದು. ಇನ್ನು 8ನೇ ಪ್ರಶ್ನೆ, ಕಾರ್ಯಾಧಾರಿತ ಕೂಲಿ ಪದ್ಧತಿಯನ್ನು ಬದಲಾಗಿ ಯಾರು ಸಮರ್ಥಿಸಿದರು ಅಂದರೆ ಇವರು ಕೂಡ ಟೇಲರ್ ಅವರಾಗ್ತಾರೆ. ಇನ್ನು ಟೇಲರ್ ಅವರ ಪ್ರಕಾರ ವಿಧಾನ ಅಧ್ಯಯನದ ಉದ್ದೇಶವೇನು ಅಂತ ಕೇಳಿದ್ರೆ, ಕೆಲಸ ಮಾಡಲು ಒಂದು ಅತ್ಯುತ್ತಮ ವಿಧಾನವನ್ನು ರೂಪಿಸುವುದು ಇದಾಗಿದೆ ಅಂತ ಹೇಳ್ಬೋದು. ಇನ್ನು 10ನೇ ಪ್ರಶ್ನೆ, ಹೆನ್ರಿ ಪಯಾಲ್ರವರು ಪ್ರತಿಪಾದಿಸತಕ್ಕಂಥ ನಿರ್ವಹಣಾ ತತ್ವಗಳ ಸಂಖ್ಯೆಗಳನ್ನು ತಿಳಿಸಿ ಅಂತ ಹೇಳಿ ಕೇಳಿದರೆ ಅವುಗಳು ಯಾವ ಅಂದರೆ 14 ಅಂತ ಹೇಳ್ಬೋದು. ಇನ್ನು ಪಯಾಲ್ರವರ ಪ್ರಕಾರ ಯಾವ ನಿರ್ವಹಣಾ ತತ್ವ ಒಬ್ಬ ನೌಕರನಿಗೆ ಒಬ್ಬನೇ ಮೇಲಾಧಿಕಾರಿ ಇರಬೇಕೆಂದು ಪ್ರತಿಪಾದಿಸ್ತದೆ ಅಂದರೆ ಅದು ಯಾವುದಂದರೆ ಏಕರೂಪದ ಆಜ್ಞೆ ಅಂತ ಇಲ್ಲಿ ನಾವು ಹೇಳ್ಬೋದು. ಇನ್ನು 12ನೇ ಪ್ರಶ್ನೆ, ನಿರ್ವಹಣಾ ತತ್ವಗಳು ಡ್ಯಾಶ್ ಆಗಿರುವುದಿಲ್ಲ ಅಂತ ಕೇಳಿದರೆ ಇಲ್ಲಿ ಅವುಗಳನ್ನು ಸಂಪೂರ್ಣ ಆಗಿರುವುದಿಲ್ಲ, ಅವು ಅಸಂಪೂರ್ಣಗಳು ಆಗಿರ್ತವೆ ಅಂತ ಹೇಳ್ಬೋದು. ಇನ್ನು 13ನೇ ಪ್ರಶ್ನೆ, ನಿರ್ವಹಣಾ ತತ್ವಗಳನ್ನು ಹೇಗೆ ರಚಿಸಲಾಗಿದೆ ಅಂದರೆ ವ್ಯವಸ್ಥಾಪಕರ ಅನುಭವಗಳಿಂದ ರಚಿಸಲಾಗಿದೆ ಅಂತ ಹೇಳ್ಬೋದು. ಇನ್ನು 14ನೇ ಪ್ರಶ್ನೆ, ಶ್ರಮ ವಿಭಜನೆ ತತ್ವವನ್ನು ಈ ಕೆಳಗಿನ ಯಾವ ಹೇಳಿಕೆಯು ಅತ್ಯುತ್ತಮವಾಗಿ ವಿವರಿಸುತ್ತದೆ ಅಂದರೆ ಅದು ಯಾವುದಂದರೆ ಕೆಲಸಗಳನ್ನು ಸಣ್ಣ ಕಾರ್ಯಗಳಾಗಿ ವಿಭಜಿಸುವುದರ ಮೂಲಕ ಅತ್ಯುತ್ತಮವಾಗಿ ವಿವರಿಸ್ತದೆ ಅಂತ ಹೇಳ್ಬೋದು. ಇನ್ನು 15ನೇ ಪ್ರಶ್ನೆ, ಸಂಬಂಧಪಟ್ಟ ಕಾರ್ಮಿಕರಿಂದ ಕಾರ್ಯನಿರ್ವಹಿಸುವ ಯಂತ್ರಗಳು, ಸಲಕರಣೆಗಳು, ಸಾಧನಗಳು ಇತ್ಯಾದಿಗಳು ಸಿದ್ಧವಾಗಿ ಇರಿಸುತ್ತಾನೆ. ಕಾರ್ಯಾತ್ಮಕ ಮೇಲ್ವಿಚಾರಣೆಯಲ್ಲಿ ಈ ವಾಕ್ಯವು ಯಾವ ಕೆಲಸವನ್ನು ವಿವರಿಸಿದೆ ಅಂತ ಹೇಳಿದ್ರೆ ಗ್ಯಾಂಗ್ ಬಾಸ್ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟು 16ನೇ ಪ್ರಶ್ನೆ, ನಿರ್ವಹಣೆಯ ತತ್ವದ ಅರ್ಥ ತಿಳಿಸಿ ಅಂತ ಕೇಳಿದರೆ ನಿರ್ವಹಣೆಯ ತತ್ವವು ನಿರ್ವಹಿಸುವ ಮತ್ತು ವರ್ತನೆಗಳಿಗೆ ವಿಶಾಲ ಮತ್ತು ಸಾಮಾನ್ಯವಾದ ಮಾರ್ಗಸೂಚಿ ಇದಾಗಿದೆ ಅಂತ ಹೇಳ್ಬೋದು. ಇನ್ನು 17ನೇ ಪ್ರಶ್ನೆ, ಆಯಾಸ ಅಧ್ಯಯನ ಎಂದರೇನು ಅಂತ ಕೇಳಿದರೆ ಒಂದು ಕೆಲಸವನ್ನು ಮುಗಿಸುವುದರಲ್ಲಿ ಬಳಸುವ ವಿಶ್ರಾಂತಿ ಮತ್ತು ಹಾಗೂ ಮಧ್ಯಂತರ ಪರಿಮಾಣ ಮತ್ತು ಪುನರಾವರ್ತನವನ್ನು ನಿರ್ಧರಿಸಲು ಕೈಗೊಳ್ಳಲಾದಂಥ ಅಧ್ಯಯನ ಇದಾಗಿದೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟು 18ನೇ ಪ್ರಶ್ನೆ, ಸಮಯ ಅಧ್ಯಯನ ಎಂದರೇನು ಅಂತ ಕೇಳಿದರೆ ಒಂದು ಸ್ಪಷ್ಟವಾದ ವಿವರಿಸಲ್ಪಟ್ಟ ಕೆಲಸವನ್ನು
ತೆಗೆದುಕೊಳ್ಳುವಂಥ ಶಿಷ್ಟ ಸಮಯವನ್ನು ನಿರ್ಧರಿಸಲು ಕೈಗೊಳ್ಳಲಾದ ಅಧ್ಯಯನ ಏನಂತ ಕರೀತಾರೆ? ಸಮಯ ಅಧ್ಯಯನ ಅಂತ ಕರೀತಾರೆ. ಇನ್ನು 19ನೇ ಪ್ರಶ್ನೆ, ಗ್ಯಾಂಗ್ ಬ್ಲಾಕ್ ಸಂವಹನ ಪದ್ಧತಿಯನ್ನು ಯಾವ ಸಂದರ್ಭದಲ್ಲಿ ಪ್ರಯೋಗಿಸಲಾಗುತ್ತದೆ ಅಂದರೆ ತುರ್ತು ಸಂದರ್ಭಗಳಲ್ಲಿ ಮಾತ್ರ ಪ್ರಯೋಗಿಸಲಾಗುತ್ತದೆ. ಇನ್ನು 20ನೆಯ ಪ್ರಶ್ನೆ, ಹೆನ್ರಿ ಫಯಾಲ್ ಡ್ಯಾಶ್ ಆಗಿದ್ದರು ಅಂದರೆ ಮೈನಿಂಗ್ ಇಂಜಿನಿಯರ್ ಅವರು ಆಗಿದ್ದರು ಅಂತ ಹೇಳ್ಬೋದು. ಇನ್ನು 2 ಅಂಕದ ಪ್ರಶ್ನೋತ್ತರಗಳನ್ನು ನೋಡ್ಕೊಂಡು ಹೋಗೋಣ. 2 ಅಂಕದ ಪ್ರಶ್ನೋತ್ತರಗಳಲ್ಲಿ ಟೇಲರ್ ಅವರು ಪ್ರತಿಪಾದಿಸಿದ ಮಾನಸಿಕ ಕ್ರಾಂತಿಯ ಅರ್ಥವನ್ನು ನೀಡಿ ಅಂತ ಕೇಳಿದರೆ, ಮಾನಸಿಕ ಕ್ರಾಂತಿಯು ಕೆಲಸಗಾರರ ಮತ್ತು ನಿರ್ವಹಣಾಂಗಗಳ ಪರಸ್ಪರ ಪೈಪೋಟಿಯಿಂದ ಸಹಕಾರದೆಡೆಗೆ ಮನೋಭಾವನೆಯ ಬದಲಾವಣೆಯನ್ನು ಒಳಗೊಂಡಿದೆ ಅಂತ ನಾವು ಹೇಳಬಹುದು. ಇನ್ನು 2ನೇ ಪ್ರಶ್ನೆ, ಫಯಾಲ್ರವರ ಪ್ರಕಾರ ಶಿಸ್ತು ಎಂದರೇನು ಅಂತ ಕೇಳಿದರೆ, ಸಂಸ್ಥೆಯ ಕಾರ್ಯಾಚರಣೆಗೆ ಅವಶ್ಯವಿರತಕ್ಕಂಥ ಸಂಘಟನೆಯ ನಿಯಮಗಳು ಮತ್ತು ಉದ್ದೇಶದ ಒಪ್ಪಂದಕ್ಕೆ ವಿಧೇಯನಾಗಿರುವುದನ್ನು ಶಿಸ್ತು ಅಂತ ಕರೀತಾರೆ ಅಂತ ಹೇಳ್ಬೋದು. ಇನ್ನು 3ನೆಯ ಪ್ರಶ್ನೆ, ಏಕರೂಪ ಆಜ್ಞೆ ಮತ್ತು ಏಕರೂಪ ನಿರ್ದೇಶನದ ನಡುವಿನ ಇರತಕ್ಕಂಥ ವ್ಯತ್ಯಾಸಗಳನ್ನು ತಿಳಿಸಿ ಅಂತ ಕೇಳಿದರೆ, ಇಲ್ಲಿ ಏಕರೂಪ ಆಜ್ಞೆ ಮತ್ತು ಏಕರೂಪ ನಿರ್ದೇಶನಗಳ ಇರತಕ್ಕಂಥ ವ್ಯತ್ಯಾಸಗಳನ್ನು ನೋಡ್ಕೊಂಡು ಹೋಗೋಣ. ಇಬ್ಬನಿಗಳ ಆದೇಶ ಅಧೀನತೆಯನ್ನು ಒಪ್ಪುತ್ತದೆ. ಇದು ಚಟುವಟಿಕೆಗಳ ಪ್ರತಿಕರಣವನ್ನು ಒಪ್ಪುತ್ತದೆ. ಇದು ಪ್ರತ್ಯೇಕ ಕಾರ್ಮಿಕರ ಮೇಲೆ ಪರಿಣಾಮ ಬೀರುತ್ತದೆ. ಇದು ಇಡೀ ಸಂಸ್ಥೆಯ ಮೇಲೆ ಪರಿಣಾಮ ಬೀರುತ್ತದೆ ಅಂತ ಹೇಳಬಹುದು. ಇನ್ನು ನೆಕ್ಸ್ಟ್ 4ನೆಯ ಪ್ರಶ್ನೆ, ಶ್ರೇಣೀಕೃತ ಸರಪಳಿ ಎಂದರೇನು ಅಂತ ಕೇಳಿದರೆ, ಇಲ್ಲಿ ಅತ್ಯುನ್ನತ ಶ್ರೇಣಿಯಿಂದ ಅತ್ಯಂತ ಕೆಳಗಿನ ಶ್ರೇಣಿಗೆ ಔಪಚಾರಿಕ ಅಧಿಕಾರ ಹಂಚಿಕೆಯ ಮಾರ್ಗವನ್ನು ಶ್ರೇಣೀಕೃತ ಸರಪಳಿ ಎನ್ನುತ್ತಾರೆ. ಇದು ಯಾವುದೇ ಒಂದು ಸಂಸ್ಥೆಯ ಮೇಲಧಿಕಾರಿಗಳು ಮತ್ತು ಅಧೀನ ಅಧಿಕಾರಿಗಳನ್ನು ಹೊಂದಿರುತ್ತದೆ ಅಂತ ನಾವು ಹೇಳಬಹುದು. ಇನ್ನು 5ನೇ ಪ್ರಶ್ನೆ, ಗ್ಯಾಂಗ್ ಬ್ಲಾಕ್ ಎಂದರೇನು ಅಂತ ಕೇಳಿದರೆ, ತುರ್ತು ಸಂದರ್ಭಗಳಲ್ಲಿ ನೇರ ಸಂವಹನ ಮೂಲಕ ನೇರವಾಗಿ ತಡಮಾಡದೆ ಪರಸ್ಪರ ಸಂಪರ್ಕಿಸಬಹುದಾದಂತಹ ಸಂವಹನ ಮಾರ್ಗ ಇದಾಗಿದೆ ಅಂತ ಹೇಳ್ಬೋದು. ಇನ್ನು 6ನೇ ಪ್ರಶ್ನೆ, ಟೇಲರ್ ಅವರ ಪ್ರಕಾರ ವೈಜ್ಞಾನಿಕ ನಿರ್ವಹಣೆ ಎಂದರೇನು ಅಂತ ಕೇಳಿದರೆ, ಕಾರ್ಮಿಕರು ಏನು ಮಾಡಬೇಕೆಂದು ನೀವು ಬಯಸುತ್ತೀರೋ ಅದನ್ನು ಅತ್ಯುತ್ತಮ ಮತ್ತು ಅತ್ಯಂತ ಮಿತವ್ಯಯಕಾರಿಯಾಗಿ ಮಾಡಿದ್ದಾರೆಯೇ ಎಂಬುದನ್ನು ನೋಡುವುದೇ ಇದಾಗಿದೆ ಅಂತ ಹೇಳ್ಬೋದು. ಇನ್ನು 7ನೇ ಪ್ರಶ್ನೆ, ಚಲನೆ ಅಧ್ಯಯನದ ಅರ್ಥ ಕೊಡಿ ಅಂತ ಕೇಳಿದರೆ, ಇಲ್ಲಿ ಒಂದು ವಿಶಿಷ್ಟ ಕೆಲಸವನ್ನು ಮಾಡುವಾಗ ಕೈಗೊಳ್ಳಲಾಗುವ ಎತ್ತುವುದು, ಕೆಲಸಗಳನ್ನು ಇಡುವುದು, ಕುಳಿತುಕೊಳ್ಳುವುದು ಮತ್ತು ಸ್ಥಾನಗಳನ್ನು ಬದಲಾಯಿಸುವುದು ಇತ್ಯಾದಿ ಚಲನೆಗಳಿಗೆ ಸಂಬಂಧಿಸಿದ ಅಧ್ಯಯನಕ್ಕೆ ಏನಂತ ಕರೀತಾರೆ? ಚಲನೆ ಅಧ್ಯಯನ ಅಂತ ಕರೀತಾರೆ. ಇನ್ನು ನೆಕ್ಸ್ಟು 4 ಅಂಕದ ಪ್ರಶ್ನೋತ್ತರಗಳನ್ನು ನೋಡ್ಕೊಂಡು ಹೋಗೋಣ. ಈ ಅಧ್ಯಾಯದಲ್ಲಿ 4 ಅಂಕದ ಪ್ರಶ್ನೋತ್ತರಗಳು ಬರುವಂಥ ಚಾನ್ಸಸ್ ಜಾಸ್ತಿ ಇವೆ. ಯಾವುದಾದರೂ 4 ನಿರ್ವಹಣಾ ತತ್ವಗಳ ಮಹತ್ವಗಳನ್ನು ವಿವರಣೆಯೊಂದಿಗೆ ಚರ್ಚಿಸಿ ಅಂತ ಹೇಳಿ ಕೇಳಿದ್ದಾರೆ. ವೈಜ್ಞಾನಿಕ ತೀರ್ಮಾನಗಳು, ಸಾಮಾಜಿಕ ಹೊಣೆಗಾರಿಕೆ ಈಡೇರಿಸುವುದು ಮತ್ತು ಬದಲಾಗುವ ಪರಿಸರ ಅಗತ್ಯತೆಗಳನ್ನು ಪೂರೈಕೆ ಮಾಡುವುದು. ಇನ್ನು ನೆಕ್ಸ್ಟು ನಿರ್ವಹಣಾ ತರಬೇತಿ ಮತ್ತು ಶಿಕ್ಷಣದ ಸಂಶೋಧನೆ ಮಾಡುವುದು ಅಂತ ಇದಾಗಿದೆ. ಇನ್ನು ನೆಕ್ಸ್ಟು ನಾವು 2ನೇ ಪ್ರಶ್ನೆ ಕಡೆಗೆ ಹೋಗೋಣ. ಎಫ್ ಡ್ಯುಪ್ಲಿ ಟೇಲರ್ ಅವರ ನಿರ್ವಹಣಾ ತತ್ವಗಳಿಗೆ ಮಾಡಿದಂಥ ಕೊಡುಗೆಗಳನ್ನು ತಿಳಿಸಿ ಅಂತ ಕೇಳಿದರೆ, ಸಾಮರಸ್ಯ ವಿರೋಧವಲ್ಲ, ಸಹಕಾರ ಮತ್ತು ಪ್ರತ್ಯೇಕತಾವಾದವಲ್ಲ, ವಿಜ್ಞಾನ ಹೆಬ್ಬೆರಳು ನಿಯಮವಲ್ಲ, ಪ್ರತಿಯೊಬ್ಬ ವ್ಯಕ್ತಿಯ ಅತ್ಯುನ್ನತ ದಕ್ಷತೆ ಮತ್ತು ಅಭ್ಯುದಯಗಳತ್ತ ಅಭಿವೃದ್ಧಿ ಅಂತ ನಾವು ಕರಿಬೋದು. ಇನ್ನು 3ನೇ ಪ್ರಶ್ನೆ, ಟೇಲರ್ ಅವರು ಅಭಿವೃದ್ಧಿಪಡಿಸಿದ ಕಾರ್ಯವಿಧಾನದ 4 ಅಂಶಗಳು ಯಾವುವು ಅಂತ ಅವುಗಳನ್ನು ವಿವರಿಸಿ ಅಂತ ಕೇಳಿದರೆ, ಚಲನೆ ಅಧ್ಯಯನ, ವಿಧಾನ ಅಧ್ಯಯನ ಮತ್ತು ಸಮಯ ಅಧ್ಯಯನ ಮತ್ತು ಆಯಾಮ ಅಧ್ಯಯನಗಳು ಅಂತ ಹೇಳ್ಬೋದು. ಇವುಗಳನ್ನು ಸ್ವಲ್ಪ ನೀವು ಏನು ಮಾಡಬೇಕು? ವಿವರಣೆ ಮಾಡಬೇಕು. ಟೇಲರ್ ಅವರ ಕಾರ್ಯಾತ್ಮಕ ಮೇಲ್ವಿಚಾರಣಾ ತತ್ವಗಳನ್ನು ವಿವರಿಸಿ ಅಂತ ಕೇಳಿದರೆ, ಟೇಲರ್ ಅವರು ಯೋಜಿಸುವಿಕೆ ಮತ್ತು ಜಾರಿಗೊಳಿಸುವಿಕೆ ಕಾರ್ಯಗಳನ್ನು ಬೇರೆಯಾಗಿಸಬೇಕೆಂದು ಪ್ರತಿಪಾದಿಸಿದ್ದಾರೆ. ಇವುಗಳಲ್ಲಿ ಯಾವ ಬರುತ್ತೆ ಅಂತ ನೋಡ್ಕೊಂಡು ಹೋಗೋಣ. ಯೋಜಿಸುವಿಕೆಯ ಪ್ರಭಾರಿ ಅಧಿಕಾರಿಯ ಅಡಿಯಲ್ಲಿ
4 ವ್ಯಕ್ತಿಗಳು ಇರಬೇಕು ಅಂತ ಕೇಳ್ತಾರೆ. ಇನ್ನೊಂದು ಸ್ವೀಟ್ ಬಾಸ್, ಅವ್ರು ಯಾರ್ಯಾರಂದರೆ ಸ್ವೀಟ್ ಬಾಸ್, ಗ್ಯಾಂಗ್ ಬಾಸ್, ರಿಪೇರ್ ಬಾಸ್ ಮತ್ತು ಇನ್ಸ್ಪೆಕ್ಟರ್, ಇವು 4 ಅಧಿಕಾರಿಗಳು ಇರಬೇಕು ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟು 5ನೇ ಪ್ರಶ್ನೆ, ನಿರ್ವಹಣೆಯ ತತ್ವಗಳ ಲಕ್ಷಣಗಳನ್ನು ವಿವರಿಸಿ ಅಂತ ಕೇಳಿದರೆ ಅನಿಶ್ಚಿತತೆ, ಸಮನೀಯತೆಯಾಗಿದೆ, ಸಾರ್ವತ್ರಿಕ ಅನ್ವಯಿಕೆಯಾಗಿದೆ. ಇನ್ನು ನೆಕ್ಸ್ಟು ಸಾಮಾನ್ಯ ಮಾರ್ಗಸೂಚಿಗಳು, ಮುಖ್ಯವಾಗಿ ವರ್ತನಾಶೀಲತೆಯಾಗಿದೆ. ಇನ್ನು 6ನೇದು ಕಾರಣ ಮತ್ತು ಪರಿಣಾಮ ಸಂಬಂಧಗಳನ್ನು ಹೊಂದಿದೆ. ಇನ್ನು ಆಚರಣೆ ಮತ್ತು ಪ್ರಯೋಗಗಳಿಂದ ರೂಪುಗೊಂಡಿದೆ ಅಂತ ನಾವು ಹೇಳಬಹುದು. ಇನ್ನು 6ನೇದು ಟೇಲರ್ ಮತ್ತು ಪೊಯೋಲ್ ಕೊಡುಗೆಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ ಅಂತ ಕೇಳಿದರೆ ಇಲ್ಲಿ ದೃಷ್ಟಿಕೋನದ ಪ್ರಕಾರ ಪೊಯೋಲ್ರವರು ಉನ್ನತ ಹಂತದ ನಿರ್ವಹಣೆಯನ್ನು ಮಾಡಿದ್ದಾರೆ. ಇವರು ಟೇಲರ್ ಅವರು ಕಾರ್ಖಾನೆಯ ಕೆಳಮಟ್ಟದ ಕಡೆಗೆ ಹೋಗಿದ್ದಾರೆ. ಇನ್ನು ಅನ್ವಯತೆಯ ಪ್ರಕಾರ ಸಾರ್ವತ್ರಿಕ ಅನ್ವಯತೆಯನ್ನು ಪೊಯೋಲ್ರವರು ಹೇಳಿದ್ದಾರೆ. ವಿಶಿಷ್ಟ ಸನ್ನಿವೇಶಗಳಲ್ಲಿ ಅನ್ವಯಗಳನ್ನು ಟೇಲರ್ ಅವರು ಹೇಳಿದ್ದಾರೆ. ಇನ್ನು ರಚನೆಗಳ ಪ್ರಕಾರ ವೈಯಕ್ತಿಕ ಅನುಭವಗಳ ರಚನೆಗಳ ಬಗ್ಗೆ ಪೊಯೋಲ್ರವರು ಹೇಳಿದ್ದಾರೆ. ಇನ್ನು ಅವಲೋಕನ ಮತ್ತು ಪ್ರಯೋಗಾತ್ಮಕ ಆಧಾರಗಳ ಮೇಲೆ ಟೇಲರ್ ಅವರು ಹೇಳಿದ್ದಾರೆ. ಇನ್ನು ನೆಕ್ಸ್ಟು ದೃಷ್ಟಿ ಆಧಾರದ ಮೇಲೆ ವ್ಯತ್ಯಾಸಗಳನ್ನು ನೋಡ್ಕೊಂಡು ಹೋಗೋಣ. ಇಡೀ ಆಡಳಿತ ಸುಧಾರಣೆಗಳನ್ನು ಪೊಯೋಲ್ ಅವರು ಹೇಳಿದ್ದಾರೆ. ಉತ್ಪಾದಕತೆಯನ್ನು ಹೆಚ್ಚಿಸುತ್ತದೆ ಅಂತ ಟೇಲರ್ ಅವರು ಹೇಳಿದ್ದಾರೆ. ವ್ಯಕ್ತಿತ್ವ ಬಗ್ಗೆ ಹೇಳೋದಾದರೆ ವೃತ್ತಿಗಾರ ಎಂಬುದನ್ನು ಪೊಯೋಲ್ ಅವರು ಹೇಳಿದ್ದಾರೆ. ವಿಜ್ಞಾನಿ ಅಂತ ಟೇಲರ್ ಅವರು ಹೇಳಿದ್ದಾರೆ. ಅಭಿವ್ಯಕ್ತಿಯ ಪ್ರಕಾರ ಸಾಮಾನ್ಯ ಆಡಳಿತ ಸಿದ್ಧಾಂತವನ್ನು ಪೊಯೋಲ್ ಅವರು ಹೇಳಿದ್ದಾರೆ. ಇನ್ನು ವೈಜ್ಞಾನಿಕ ನಿರ್ವಹಣೆಗಳನ್ನು ಟೇಲರ್ ಅವರು ಹೇಳಿದ್ದಾರೆ. ಇನ್ನು ಪ್ರಾಯೋಗಿಕ ಪ್ರಶ್ನೆಗಳನ್ನು ನೋಡ್ಕೊಂಡು ಹೋಗೋದಾದರೆ ಸಂಸ್ಥೆಯ ನಿರ್ವಹಣಾಕಾರಿ ನೀವು ನಿಮ್ಮ ವ್ಯವಹಾರ ಸಂಸ್ಥೆಯಲ್ಲಿ ಅಳವಡಿಸಿಕೊಳ್ಳಬಹುದಾದ ಹೆನ್ರಿ ಪೊಯೋಲ್ರವರ ಯಾವುದಾದ್ರೂ 10 ನಿರ್ವಹಣೆ ತತ್ವಗಳನ್ನು ಪಟ್ಟಿ ಮಾಡಿ. ಅಂದರೆ ಶಿಸ್ತು, ಸಮತೆ, ಶ್ರಮ ವಿಭಜನೆ, ಸಿಬ್ಬಂದಿ ಸ್ಥಿರತೆ, ಇನ್ನು ಸಂಘಭಾವನೆ, ಮುಂತೊಡುವಿಕೆ, ಶ್ರೇಣೀಕರಣ ಸರಪಳಿ, 9ನೇದು ಏಕರೂಪದ ಆಜ್ಞೆ, ಇನ್ನು ನೌಕರ ಸಂಭಾವನೆ ಅಂತ ನಾವು ಹೇಳಬಹುದು. ಇನ್ನು ನೌಕರ ಸಂಭಾವನೆ, ಏಕರೂಪ ನಿರ್ದೇಶನೆ, ಅಧಿಕಾರ ಮತ್ತು ಹೊಣೆಗಾರಿಕೆ, ಇನ್ನು ಕೇಂದ್ರೀಕರಣ ಮತ್ತು ವಿಕೇಂದ್ರೀಕರಣ. 14ನೇದು ವೈಯಕ್ತಿಕ ಆಸಕ್ತಿಗಳ ಸಾಮಾನ್ಯ ಆಸಕ್ತಿಗೆ ಅಧೀನಗೊಳಿಸುವುದು. ಇವೆಲ್ಲವೂ ಕೂಡ ಏನಾಗಿವೆ, ಹೆನ್ರಿ ಪೊಯೋಲ್ರವರ ನಿರ್ದೇಶನ ತತ್ವಗಳಾಗಿವೆ ಅಂತ ಹೇಳಬಹುದು. ಇನ್ನು 3ನೇ ಅಧ್ಯಾಯದ ಕಡೆಗೆ ನಾವು ಹೋಗೋಣ. 3ನೇ ಅಧ್ಯಾಯ ಯಾವುದಂದರೆ ವ್ಯವಹಾರ ಪರಿಸರ ಅಂತ ನಾವು ಹೇಳ್ಬೋದು. ಇದು ಇನ್ನು ಯಾರು ವಿಡಿಯೋವನ್ನು ಲೈಕ್ ಮಾಡಿಲ್ಲ ಲೈಕ್ ಮಾಡ್ಕೊಳ್ಳಿ, ಮತ್ತು ಕೊನೆವರೆಗೂ ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ ಈ ಅಧ್ಯಯನದ ಬಗ್ಗೆ ಕೂಡ ನಾವು ಅಧ್ಯಯನ ಮಾಡ್ಕೊಂಡು ಅಂತ ಹೇಳ್ತಾ ಇದರಲ್ಲಿ ಬರ್ತಕ್ಕಂಥ ಒಂದು ಅಂಕದ ಪ್ರಶ್ನೋತ್ತರಗಳನ್ನು ನೋಡ್ಕೊಂಡು ಹೋಗೋಣ. ವ್ಯವಹಾರ ಪರಿಸರ ಎಂದರೇನು ಅಂತ ಕೇಳಿದರೆ ಸಂಸ್ಥೆಯ ಕಾರ್ಯನಿರ್ವಹಣೆಯ ಮೇಲೆ ಪ್ರಭಾವ ಬೀರಬಹುದಾದಂಥ ಎಲ್ಲ ವ್ಯಕ್ತಿಗಳ, ಸಂಸ್ಥೆಗಳು ಮತ್ತು ಇನ್ನಿತರ ಅಂಶಗಳ ಒಟ್ಟು ಮೊತ್ತವನ್ನು ವ್ಯವಹಾರ ಪರಿಸರ ಅಂತ ಕರೀತಾರೆ. ಇನ್ನು ನೆಕ್ಸ್ಟು 2ನೇ ಪ್ರಶ್ನೆ, ಈ ಕೆಳಗಿನ ಯಾವುದು ವ್ಯವಹಾರ ಪರಿಸರ ಗುಣಲಕ್ಷಣವಲ್ಲ ಅಂತ ಇಲ್ಲಿ ಕೇಳಿದರೆ 1 ಅನಿಶ್ಚಿತತೆ, ನೌಕರರು, ಸಾಪೇಕ್ಷತೆ ಮತ್ತು ಸಂಕೀರ್ಣತೆ ಅಂತ ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ನೌಕರರು ಅಂತ ನಾವು ಹೇಳ್ಬೋದು. ಇನ್ನು 3ನೇ ಪ್ರಶ್ನೆ, ಈ ಕೆಳಗಿನ ಯಾವುದು ಸಾಮಾಜಿಕ ಪರಿಸರದ ಉದಾಹರಣೆಯಾಗಿದೆ ಅಂತ ಕೇಳಿದರೆ ಇದು ಕೌಟುಂಬಿಕ ಸಂಯೋಜನೆ ಎಂಬುದು ಆಗಿದೆ ಅಂತ ಹೇಳ್ಬೋದು. ಇನ್ನು 4ನೇ ಪ್ರಶ್ನೆ, ಉದಾರೀಕರಣ ಎಂದರೆ ಸರ್ಕಾರದ ಮಿತಿಗೊಂಡ ನಿಯಂತ್ರಣ ಮತ್ತು ನಿರ್ಬಂಧಗಳು ಅಂತ ನಾವು ಹೇಳ್ಬೋದು. ಇನ್ನು 5ನೇ ಪ್ರಶ್ನೆ, ಉದಾರೀಕರಣ ಎಂದರೇನು ಅಂತ ಕೇಳಿದರೆ ಇಲ್ಲಿ ಭಾರತದ ವ್ಯವಹಾರ ಮತ್ತು ಕೈಗಾರಿಕೆಯನ್ನು ಅನಗತ್ಯ ನಿಯಂತ್ರಣ ಮತ್ತು ನಿರ್ಬಂಧಗಳಿಂದ ಮುಕ್ತಗೊಳಿಸುವ ಕ್ರಮವನ್ನು ಏನಂತ ಕರೀತಾರೆ, ಉದಾರೀಕರಣ ಅಂತ ಕರೀತಾರೆ. ಇನ್ನು ನೆಕ್ಸ್ಟು 6ನೇ ಪ್ರಶ್ನೆ, ಈ ಕೆಳಗಿನ ಯಾವುದು ವ್ಯವಹಾರ ಮತ್ತು ಕೈಗಾರಿಕೆಗಳ ಮೇಲೆ ಸರ್ಕಾರದ ನೀತಿ ಬದಲಾವಣೆಗಳ ಪರಿಣಾಮವನ್ನು ವಿವರಿಸುವುದಿಲ್ಲ ಅಂತ ಕೇಳಿದರೆ ಕೃಷಿ ಬೆಲೆಗಳಲ್ಲಿ ಬದಲಾವಣೆ ಅಂತ ನಾವು ಹೇಳಬಹುದು. ಇನ್ನು ನೆಕ್ಸ್ಟು 7ನೇ ಪ್ರಶ್ನೆ, ಈ ಕೆಳಗಿನ ಯಾವುದು ವ್ಯವಹಾರ ಪರಿಸರದ ಪ್ರಾಮುಖ್ಯತೆಯನ್ನು ಉತ್ತಮವಾಗಿ ಸೂಚಿಸುತ್ತದೆ ಅಂತ ಇಲ್ಲಿ ಕೇಳಿದರೆ ಇವುಗಳಲ್ಲಿ ಉತ್ತರ ಯಾವುದಂದರೆ ಮೇಲಿನ ಎಲ್ಲವೂ ಅಂತ ಅಂದರೆ
ಗುರುತಿಸುವಿಕೆಯ ಕಾರ್ಯನಿರ್ವಹಣೆಯಲ್ಲಿ ಸುಧಾರಣೆ ಮತ್ತು ತೀವ್ರ ಬದಲಾವಣೆಗಳೊಂದಿಗೆ ನಿಭಾಯಿಸುವಿಕೆ. ಇದು 3 ಅಂಕದ 4 ಅಂಕದ ಪ್ರಶ್ನೆಯಲ್ಲಿ ಕೂಡ ಕೇಳ್ತಾರೆ. ಇನ್ನು 2 ಅಂಕದ ಪ್ರಶ್ನೋತ್ತರಗಳನ್ನು ನೋಡ್ಕೊಂಡು ಹೋಗೋಣ. ಜಾಗತೀಕರಣದ ಅರ್ಥವನ್ನು ನೀಡಿ ಅಂತ ಕೇಳಿದರೆ, ಜಾಗತೀಕರಣವೆಂದರೆ ಸಮಗ್ರ ಜಾಗತಿಕ ಅರ್ಥವ್ಯವಸ್ಥೆಯ ಉಗಮಕ್ಕೆ ಪ್ರಪಂಚದ ಹಲವಾರು ದೇಶಗಳ ಆರ್ಥಿಕತೆಯನ್ನು ಸಂಯೋಜಿಸುವುದಾಗಿದೆ ಅಂತ ನಾವು ಹೇಳಬಹುದು. ಇನ್ನು 8ನೇ ಪ್ರಶ್ನೆ, ಖಾಸಗೀಕರಣ ಎಂದರೇನು ಅಂತ ಕೇಳಿದರೆ, ಸಾರ್ವಜನಿಕ ವಲಯದ ಉದ್ದೇಶಗಳ ಒಡೆತನವನ್ನು ಖಾಸಗಿ ವಲಯದಲ್ಲಿ ವರ್ಗಾಯಿಸುವುದನ್ನು ಖಾಸಗೀಕರಣವೆನ್ನುತ್ತಾರೆ ಅಂತ ನಾವು ಹೇಳ್ಬೋದು. ಇನ್ನು 4 ಅಂಕದ ಪ್ರಶ್ನೋತ್ತರಗಳನ್ನು ನೋಡ್ಕೊಂಡು ಹೋಗೋಣ. 4 ಅಂಕದ ಪ್ರಶ್ನೋತ್ತರಗಳು ಯಾವೆಂದರೆ, ವ್ಯವಹಾರ ಪರಿಸರದ ಯಾವುದಾದ್ರೂ 4 ಗುಣಲಕ್ಷಣಗಳನ್ನು ವಿವರಿಸಿ ಅಂತ ಕೇಳಿದರೆ, ಇವುಗಳು ಯಾವೆಂದರೆ ಅನಿಶ್ಚಿತತೆಯನ್ನು ಹೊಂದಿರುತ್ತದೆ, ಸಾಪೇಕ್ಷತೆಯನ್ನು ಹೊಂದಿರುತ್ತದೆ, ಸಂಕೀರ್ಣತೆಯನ್ನು ಹೊಂದಿರುತ್ತದೆ, ಪರಸ್ಪರ ಸಂಬಂಧಗಳನ್ನು ಹೊಂದಿರುತ್ತದೆ ಅಂತ ನಾವು ಹೇಳ್ಬೋದು. ಇನ್ನು 2ನೇ ಪ್ರಶ್ನೆ, ವ್ಯವಸ್ಥಾಪಕನಿಗೆ ವ್ಯವಹಾರ ಪರಿಸರವು ಅರ್ಥೈಸಿಕೊಳ್ಳುವುದು ಎಷ್ಟು ಮಹತ್ವ ಎನ್ನುವುದರ ಕುರಿತು 4 ಅಂಶಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಅವುಗಳನ್ನು ನೋಡ್ಕೊಂಡು ಹೋಗೋಣ. ಸಂಸ್ಥೆಗೆ ಅವಕಾಶಗಳನ್ನು ಗುರುತಿಸಲು ಮತ್ತು ಪ್ರಾರಂಭಿಕ ಅನುವು ಮಾಡಿಕೊಳ್ಳುತ್ತದೆ ಅಂತ ನಾವು ಹೇಳ್ಬೋದು. ಇನ್ನು 2ನೇ ಪ್ರಶ್ನೆ, ಈ ಸಂಸ್ಥೆಯ ಅಪಾಯ ಮತ್ತು ಎಚ್ಚರಿಕೆಯ ಮುನ್ಸೂಚನೆಗಳನ್ನು ಗುರುತಿಸಲು ಸಹಾಯ ಮಾಡುತ್ತದೆ. ಇದು ಉಪಯುಕ್ತ ಸಂಪನ್ಮೂಲಗಳನ್ನು ಹೊಂದಲು ಸಹಾಯ ಮಾಡುತ್ತದೆ. ಇನ್ನು 4ನೇ ಪಾಯಿಂಟ್ ಅಂದರೆ ಕಾರ್ಯನಿರ್ವಹಣೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಅಂತ ನಾವು ಹೇಳಬಹುದು. ಇನ್ನು 3ನೇ ಪ್ರಶ್ನೆ, ಸರ್ಕಾರದ ನೀತಿಯಲ್ಲಾಗ್ತಕ್ಕಂಥ ಬದಲಾವಣೆಗಳಿಂದ ವ್ಯವಹಾರ ಮತ್ತು ಕೈಗಾರಿಕೆಗಳು ಎದುರಿಸುವ 4 ಸವಾಲುಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಅವುಗಳು ಯಾವಂದರೆ, ಹೆಚ್ಚುತ್ತಿರುವ ಪೈಪೋಟಿ, ಹೆಚ್ಚು ಬೇಡಿಕೆಯನ್ನು ಇಡುವ ಗ್ರಾಹಕರು, ಬದಲಾವಣೆಯ ಅವಶ್ಯಕತೆ ಮತ್ತು ಮಾರುಕಟ್ಟೆ ದೃಷ್ಟಿಕೋನ ಅಂತ ನಾವು ಹೇಳಬಹುದು. ಇನ್ನು ನೆಕ್ಸ್ಟ್ 4ನೇ ಪ್ರಶ್ನೆ, ವ್ಯವಹಾರ ಪರಿಸರದ ಗುಣಲಕ್ಷಣಗಳನ್ನು ವಿವರಿಸಿ ಅಂತ ಕೇಳಿದರೆ, ಬಾಹ್ಯ ಅಂಶಗಳ ಒಟ್ಟು ಸಮೂಹ, ನಿರ್ದಿಷ್ಟ ಸಾಮಾನ್ಯ ಅಂಶಗಳು, ಅಂತರ್ಸಂಬಂಧ, ಇಂಟರ್ ರಿಲೇಷನ್ಶಿಪ್, ಚಲನಶೀಲ ಸ್ವರೂಪ, ಅನಿಶ್ಚಿತತೆ, ಸಂಕೀರ್ಣತೆ, ಸಾಪೇಕ್ಷತೆ ಇವೆಲ್ಲವುಗಳು ಕೂಡ ಅಂತ ನಾವು ಹೇಳ್ಬೋದು. ಇನ್ನು 5ನೇ ಪ್ರಶ್ನೆ, ವ್ಯವಹಾರ ಪರಿಸರದ ವಿವಿಧ ಆಯಾಮಗಳನ್ನು ಉದಾಹರಣೆಗಳೊಂದಿಗೆ ವಿವರಿಸಿ ಅಂತ ಎಲ್ಲ ಕೇಳಿದ್ದಾರೆ. ಅವುಗಳೇನೆಂದರೆ ಆರ್ಥಿಕ ಪರಿಸರ, ಸಾಮಾಜಿಕ ಪರಿಸರ, ತಾಂತ್ರಿಕತೆಯ ಪರಿಸರ, ರಾಜಕೀಯ ಪರಿಸರ, ಕಾನೂನು ಪರಿಸರ ಅಂತ 5 ಪರಿಸರಗಳು ನಾವು ಹೇಳಬಹುದು. ಇನ್ನು 4ನೇ ಅಧ್ಯಾಯ ಕಡೆಗೆ ನಾವು ಹೋಗ್ತಾ ಇದ್ದೇವೆ. ಯಾರು ಇನ್ನೂವರೆಗೂ ಕೂಡ ವಿಡಿಯೋನ ಲೈಕ್ ಮಾಡಿಲ್ಲ, ಲೈಕ್ ಮಾಡ್ಕೊಳ್ಳಿ ಮತ್ತು ಕೊನೆವರೆಗೂ ವಿಡಿಯೋನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದರಲ್ಲಿ 1 ಅಂಕದ ಪ್ರಶ್ನೆಗಳನ್ನು ನೋಡ್ಕೊಂಡು ಹೋಗೋಣ. ಯೋಜಿಸುವಿಕೆ ಎಂದರೇನು ಅಂತ ಕೇಳಿದರೆ, ಯೋಜಿಸುವಿಕೆ ಎಂದರೆ ಏನು ಮಾಡಬೇಕು, ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು ಎಂಬುದನ್ನು ಪೂರ್ವಭಾವಿಯಾಗಿ ನಿರ್ಧರಿಸುವುದನ್ನೇ ಏನಂತ ಕರೀತಾರೆ, ಯೋಜಿಸುವಿಕೆ ಅಂತ ಕರೀತಾರೆ. ಇನ್ನು 2ನೇ ಪ್ರಶ್ನೆ, ನಿರ್ವಹಣೆ ಯಾವ ಕಾರ್ಯವು ನಿರ್ಣಯ ಕೈಗೊಳ್ಳುವುದನ್ನು ಒಳಗೊಂಡಿದೆ ಅಂತ ಕೇಳಿದರೆ ಯೋಜಿಸುವಿಕೆ ಅಂತ ನಾವು ಹೇಳ್ಬೋದು. ನಿರ್ವಹಿಸುವಿಕೆಯ ಪ್ರಕ್ರಿಯೆಯ ಮೊದಲ ಹಂತವನ್ನು ತಿಳಿಸಿ ಅಂತ ಕೇಳಿದರೆ ಉದ್ದೇಶಗಳನ್ನು ಸ್ಥಾಪಿಸುವುದು ಅಂತ ನಾವು ಹೇಳ್ಬೋದು. ಏಕ ಬಳಕೆ ಎಂದರೇನು ಅಂತ ಕೇಳಿದರೆ, ಏಕ ಬಳಕೆ ಅಂದರೆ ಒಂದು ಬಾರಿ ಕೈಗೊಳ್ಳುವ ಯೋಜನೆಗಳನ್ನು ಅಭಿವೃದ್ಧಿಪಡಿಸುವುದಾಗಿದೆ ಅಂತ ನಾವು ಹೇಳ್ಬೋದು. ಇನ್ನು 5ನೇ ಪ್ರಶ್ನೆ, ಸ್ಥಾಯಿ ಯೋಜನೆ ಅಂತ ಎಂದರೇನು ಅಂತ ಕೇಳಿದರೆ, ಈ ಯೋಜನೆಯನ್ನು ಕಾಲಾಂತರದಲ್ಲಿ ನಿರಂತರವಾಗಿ ನಡೆಯುವ ಚಟುವಟಿಕೆಗಳಿಗೆ ಬಳಸಲಾಗುತ್ತದೆ ಅಂತ ನಾವು ಹೇಳಬಹುದು. ಇನ್ನು 6ನೇ ಪ್ರಶ್ನೆ, ಏಕ ಬಳಕೆ ಯೋಜನೆಗೆ ಒಂದು ಉದಾಹರಣೆಯನ್ನು ಕೊಡಿ ಅಂತ ಹೇಳಿದರೆ ಇಲ್ಲಿ ಮುಂಗಡ ಪತ್ರ ಅಂತ ನಾವು ಉತ್ತರವನ್ನು ಹೇಳಬಹುದು. ಇನ್ನು 7ನೇ ಪ್ರಶ್ನೆ, ಸ್ಥಾಯಿ ಯೋಜನೆಗಳ ಒಂದು ಉದಾಹರಣೆ ಕೊಡಿ ಅಂತ ಕೇಳಿದರೆ ಇಲ್ಲಿ ನೀತಿಗಳು ಅಂತ ನಾವು ಹೇಳ್ಬೋದು. ಇನ್ನು 8ನೇ ಪ್ರಶ್ನೆ, ಏಕ ಬಳಕೆ ಮತ್ತು ಸ್ಥಾಯಿ ಬಳಕೆಗಳ ಯೋಜನೆ ಎರಡಕ್ಕೂ ಆಗಿರದ ಒಂದು ಉದಾಹರಣೆ ಕೊಡಿ ಅಂತ ಕೇಳಿದರೆ ಇಲ್ಲಿ ಕಾರ್ಯತಂತ್ರ ಅಂತ ನಾವು ಹೇಳ್ಬೋದು. ನಿಯಮದ ಅರ್ಥ ಕೊಡಿ ಅಂತ ಕೇಳಿದರೆ ಇಲ್ಲಿ ನಾವು ಇದು ನಿರ್ದಿಷ್ಟ ಹಂಚಿಕೆ ಹೇಳಿಕೆಯಾಗಿದ್ದು ಏನನ್ನು ಮಾಡಬೇಕು ಎಂಬುದನ್ನು ತಿಳಿಸ್ತದೆ ಅಂತ ನಾವು ಹೇಳ್ಬೋದು. ಇನ್ನು 10ನೇ ಪ್ರಶ್ನೆ, ನಿಯಮಕ್ಕೆ ಒಂದು ಉದಾಹರಣೆ ತಿಳಿಸಿ ಅಂತ ಕೇಳಿದರೆ ಧೂಮಪಾನ ನಿಷೇಧಿಸುವಿಕೆ ಅಂತ ನಾವು ಹೇಳ್ಬೋದು. ಮುಂಗಡ ಪತ್ರ ಅಂತ ಅಂದರೆ ಏನಂತ ಕೇಳಿದರೆ ನಿರೀಕ್ಷಿತ ಫಲಿತಾಂಶಗಳನ್ನು ಅಂಕಿ ಸಂಖ್ಯೆಗಳ ರೂಪದಲ್ಲಿ ವ್ಯಕ್ತಪಡಿಸುವುದನ್ನು ಅಂತ ಕರೀತಾರೆ ಮುಂಗಡ ಪತ್ರ ಅಂತ ಕರೀತಾರೆ. ಇನ್ನು ಮುಂಗಡ ಪತ್ರಕ್ಕೆ ಒಂದು ಉದಾಹರಣೆ ಕೊಡಿ ಅಂತ ಕರೀತಾರೆ ಮಾರಾಟ ಮುಂಗಡ ಪತ್ರ ಅಂತ ಕೇಳ್ಬೋದು. ಯೋಜಿಸುವಿಕೆಗೆ ಒಂದು ಉದಾಹರಣೆ ಒಂದು ವಿಧಾನವನ್ನು ತಿಳಿಸಿರಿ, ಯೋಜಿಸುವಿಕೆಯ ಒಂದು ವಿಧಾನವನ್ನು ತಿಳಿಸಿರಿ ಅಂತ ಕೇಳಿದರೆ ಅದು ಉದ್ದೇಶಗಳು ಅಂತ ನಾವು ಹೇಳ್ಬೋದು. ಇನ್ನು 14ನೇ ಪ್ರಶ್ನೆ,
ಯೋಜಿಸುವಿಕೆಯಲ್ಲಿ ವಿಧಾನ ಎಂದರೇನು ಅಂತ ಕೇಳಿದರೆ ಸಂಸ್ಥೆಯ ಉದ್ದೇಶಗಳನ್ನು ಸಾಧಿಸಲು ಅಗತ್ಯವಾದ ಪ್ರತಿಯೊಂದು ಯೋಜಿತ ಕಾರ್ಯವನ್ನು ನಿರ್ವಹಿಸಲು ನಿಗದಿಪಡಿಸಿದಂಥ ಪದ್ಧತಿ ಅಥವಾ ವಿಧಾನವನ್ನು ವಿಧಾನ ಅಂತ ಕರೀತಾರೆ. ಇನ್ನು 15ನೇ ಪ್ರಶ್ನೆ, ಯೋಜಿಸುವಿಕೆಯ ಒಂದು ಅನಾನುಕೂಲವನ್ನು ತಿಳಿಸಿ ಅಂತ ಕೇಳಿದರೆ ಯೋಜಿಸುವಿಕೆಯು ಕಠಿಣತೆಗೆ ಆಸ್ಪದ ನೀಡುತ್ತದೆ ಅಂತ ಹೇಳ್ಬೋದು. ಇನ್ನು 16ನೇ ಪ್ರಶ್ನೆ, ಕಾರ್ಯತಂತ್ರಕ್ಕೆ ಒಂದು ಉದಾಹರಣೆ ಕೊಡಿ ಅಂತ ಕೇಳಿದರೆ ಇಲ್ಲಿ ಕಬ್ಬಿನ ಕಾಯ್ದಾಗಲೇ ಬಡಿಯಬೇಕು ಎಂಬುದು ಇಲ್ಲಿ ಉದಾಹರಣೆಯಾಗಿದೆ. ಇನ್ನು 17ನೇ ಪ್ರಶ್ನೆ, ಕಾರ್ಯವಿಧಾನಗಳಿಗೆ ಒಂದು ಉದಾಹರಣೆ ಕೊಡಿ ಅಂತ ಕೇಳಿದರೆ ಒಂದು ಕಾಲೇಜಿನಲ್ಲಿ ವಿದ್ಯಾರ್ಥಿಗಳನ್ನು ದಾಖಲಾತಿ ಮಾಡಿಕೊಳ್ಳುವ ಕಾರ್ಯವಿಧಾನ ಅಂತ ನಾವು ಹೇಳ್ಬೋದು. ಇನ್ನು 18ನೇ ಪ್ರಶ್ನೆ, ವಿಧಾನಗಳಿಗೆ ಒಂದು ಉದಾಹರಣೆ ಕೊಡಿ ಅಂತ ಕೇಳಿದರೆ ಇಲ್ಲಿ ಕಾರ್ಮಿಕರನ್ನು ಕಾರ್ಯನಿರತ ತರಬೇತಿ ವಿಧಾನದಲ್ಲಿ ತರಬೇತಿಗೊಳಿಸುವುದು ಅಂತ ನಾವು ಹೇಳ್ಬೋದು. ಇನ್ನು 19ನೇ ಪ್ರಶ್ನೆ, ನೀತಿಗಳಿಗೆ ಒಂದು ಉದಾಹರಣೆ ಕೊಡಿ ಅಂತ ಕೇಳಿದರೆ ಉತ್ತಮವಾಗಿ ಪ್ರತಿಷ್ಠಾಪನೆಗೊಂಡ ನೀತಿಯ ಸುಲಭವಾಗಿ ಸಮಸ್ಯೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಅಂತ ಹೇಳ್ಬೋದು. ಇನ್ನು 20ನೇ ಪ್ರಶ್ನೆ, ಯೋಜಿಸುವಿಕೆಯಲ್ಲಿ ವಿಧಾನ ಎಂದರೇನು ಅಂತ ಕೇಳಿದರೆ ಯೋಜಿತ ಕಾರ್ಯವನ್ನು ನಿರ್ವಹಿಸುವ ಪದ್ಧತಿಗೆ ಏನಂತ ಕರೀತಾರೆ? ವಿಧಾನ ಅಂತ ಕರೀತಾರೆ. ಇನ್ನು 21ನೇ ಪ್ರಶ್ನೆ, ಸಂಸ್ಥೆಯ ಉದ್ದೇಶಗಳನ್ನು ನಿರ್ಧರಿಸುವ ನಿರ್ವಹಣೆಯ ಕಾರ್ಯವನ್ನು ಹೆಸರಿಸಿ ಅಂತ ಕೇಳಿದರೆ ಇಲ್ಲಿ ಯೋಜಿಸುವಿಕೆ ಅಂತ ನಾವು ಹೇಳ್ಬೋದು. ಇನ್ನು 2 ಅಂಕದ ಪ್ರಶ್ನೋತ್ತರಗಳನ್ನು ನೋಡ್ಕೊಂಡು ಹೋಗೋಣ. ಯೋಜಿಸುವಿಕೆಯನ್ನು ವ್ಯಾಖ್ಯಾನಿಸಿರಿ ಅಂತ ಹೇಳಿ ಕೇಳಿದರೆ ಲೂಯಿಸ್ ಆಲೆಜ್ರವರ ಪ್ರಕಾರ ಯೋಜಿಸುವಿಕೆಯು ಮುಂದಾಲೋಚನೆ, ಉದ್ದೇಶಗಳು, ನೀತಿ, ಕಾರ್ಯಕ್ರಮ, ಕಾರ್ಯವಿಧಾನಗಳನ್ನು ಮತ್ತು ಬಜೆಟ್ಗಳನ್ನು ಅಭಿವೃದ್ಧಿಪಡಿಸುವುದನ್ನು ಒಳಗೊಂಡಿದೆ ಅಂತ ನಾವು ಹೇಳಬಹುದು. ಇನ್ನು 2ನೇ ಪ್ರಶ್ನೆ, ಯೋಜಿಸುವಿಕೆಯಲ್ಲಿ ಮೊದಲ 2 ಹಂತಗಳನ್ನು ವಿವರಿಸಿ ಅಂತ ಕೇಳಿದರೆ ಅವುಗಳೇನೆಂದರೆ ಉದ್ದೇಶಗಳನ್ನು ಸ್ಥಾಪಿಸುವುದು ಮತ್ತು ಯೋಜಿಸುವಿಕೆಯ ಪರಿಮಿತಿ ಅಂತ ನಾವು ಹೇಳಬಹುದು. ಇನ್ನು 3ನೇ ಪ್ರಶ್ನೆ, ಯೋಜಿಸುವಿಕೆಯ ಪ್ರಮಿತಿ ಎಂದರೇನು ಅಂತ ಕೇಳಿದರೆ ಇದು ಯೋಜನೆಯನ್ನು ನಿರೂಪಿಸುವ ನಿರೂಪಕನ ಭವಿಷ್ಯದಲ್ಲಿ ಏನಾಗಬೇಕೆಂಬುದನ್ನು ಊಹಿಸುವುದಾಗಿದೆ. ಇಲ್ಲಿ ವ್ಯವಸ್ಥಾಪಕನು ಭವಿಷ್ಯಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಊಹೆಗಳನ್ನು ಮಾಡಬೇಕಾಗುತ್ತದೆ. ಈ ಊಹೆಗಳನ್ನೇ ಏನಂತ ಕರೀತಾರೆ? ಪರಿಮಿತಿಗಳಂತ ಕರೀತಾರೆ. ಇನ್ನು 4ನೆಯ ಪ್ರಶ್ನೆ, ಕಾರ್ಯವಿಧಾನ ಎಂದರೇನು ಅಂತ ಕೇಳಿದರೆ ಕಾರ್ಯವಿಧಾನಗಳು ಯೋಜನೆಗಳಾಗಿದ್ದು ಯಾವುದೇ ಕೆಲಸವನ್ನು ನಿರ್ವಹಿಸಲು ಸ್ಪಷ್ಟವಾಗಿ ಕಾಲಾನುಕ್ರಮವನ್ನು ವಿಧಿಸುತ್ತದೆ ಮತ್ತು ಕಾರ್ಯವನ್ನು ಪೂರ್ಣಗೊಳಿಸಲು ನಿರಂತರ ಕ್ರಮದಲ್ಲಿ ಅನುಸರಿಸಬೇಕಾದ ವಿವಿಧ ಹಂತಗಳ ಬಗೆಗೆ ಸಂಪೂರ್ಣ ವಿವರಣೆಯನ್ನು ನೀಡುತ್ತದೆ ಅಂತ ನಾವು ಹೇಳ್ಬೋದು. ಇನ್ನು 5ನೇ ಪ್ರಶ್ನೆ, ಮುಂಗಡ ಪತ್ರದ ಅರ್ಥವನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ನಿರೀಕ್ಷಿತ ಫಲಿತಾಂಶಗಳ ಅಂಕಗಳ ರೂಪದಲ್ಲಿ ವ್ಯಕ್ತ ಮಾಡುವುದೇ ಮುಂಗಡ ಪತ್ರ ಅಂತ ನಾವು ಹೇಳ್ಬೋದು. ಇನ್ನು ನೀತಿಗಳೆಂದರೆ ಅಂತ ಕೇಳಿದರೆ ನೀತಿಗಳು ಸಾಮಾನ್ಯ ಹೇಳಿಕೆಯಾಗಿದ್ದು ಸಂಸ್ಥೆಯಲ್ಲಿ ನಿರ್ಧಾರಗಳನ್ನು ಕೈಗೊಳ್ಳುವಾಗ ಮಾರ್ಗದರ್ಶನ ಮಾಡುತ್ತದೆ ಮತ್ತು ಕಾರ್ಯಪರಿಮಿತಿಯನ್ನು ನಿರ್ಧರಿಸುತ್ತದೆ ಅಂತ ಹೇಳ್ಬೋದು. ಇನ್ನು 7ನೇ ಪ್ರಶ್ನೆ, ನಿಯಮಗಳು ಎಂದರೇನು ಅಂತ ಕೇಳಿದರೆ ವ್ಯವಸ್ಥಿತ ರೀತಿಯಲ್ಲಿ ಚಟುವಟಿಕೆಗಳನ್ನು ನಡೆಸಲು ಸ್ಥಾಪಿಸಿರ್ತಕ್ಕಂಥ ತತ್ವಗಳೇ ನಿಯಮಗಳು ಅಂತ ಹೇಳ್ಬೋದು. ಇನ್ನು 8ನೇ ಪ್ರಶ್ನೆ, ಕಾರ್ಯತಂತ್ರದ ಅರ್ಥವನ್ನು ನೀಡಿ ಅಂತ ಹೇಳಿದ್ದಾರೆ. ಇಲ್ಲಿ ಸಂಸ್ಥೆಯ ಸಂಪನ್ಮೂಲಗಳನ್ನು ದಕ್ಷತೆಯಿಂದ ಮತ್ತು ವ್ಯಯಕಾರಿಯಾಗಿ ಬಳಸಿ ಸಂಸ್ಥೆಯ ಉದ್ದೇಶಗಳನ್ನು ಸಾಧಿಸುವುದಕ್ಕೆ ಏನಂತ ಕರೀತಾರೆ? ಕಾರ್ಯತಂತ್ರ ಅಂತ ಕರೀತಾರೆ ಅಂತ ಹೇಳ್ಬೋದು. ಇನ್ನು 9ನೆಯ ಪ್ರಶ್ನೆ, ಉದ್ದೇಶಗಳು ಎಂದರೇನು ಅಂತ ಕೇಳಿದರೆ ಉದ್ದೇಶಗಳು ಒಂದು ಸಂಸ್ಥೆಯ ಭವಿಷ್ಯದಲ್ಲಿ ಸಾಧಿಸಬೇಕಾದಂಥ ಅಪೇಕ್ಷಿತ ಗುರಿಗಳಾಗಿವೆ. ಇವು ಅಂತಿಮ ಗುರಿಯಾಗಿದ್ದು ಸಂಸ್ಥೆಯ ಕಾರ್ಯಚಟುವಟಿಕೆಗಳು ಅದರಂತೆ ಸಂದರ್ಶಿಸಲ್ಪಡುತ್ತವೆ ಅಂತ ನಾವು ಹೇಳ್ಬೋದು. ಇನ್ನು 10ನೇ ಪ್ರಶ್ನೆ, ಯೋಜಿಸುವಿಕೆಯಲ್ಲಿ ನಿರ್ಧಾರ ಕೈಗೊಳ್ಳುವುದು ಎಂದರೇನು ಅಂತ ಕೇಳಿದರೆ ಲಭ್ಯವಿರುವ
ಪರ್ಯಾಯ ಕಾರ್ಯ ಮಾರ್ಗಗಳನ್ನು ವಿಶ್ಲೇಷಿಸಿ ಉತ್ತಮವಾದ ಕಾರ್ಯವಿಧಾನವನ್ನು ಆಯ್ಕೆ ಮಾಡುವ ಪ್ರಕ್ರಿಯೆ ಇದಾಗಿದೆ ಅಂತ ನಾವು ಹೇಳ್ಬೋದು. ಇನ್ನು 11ನೇ ಪ್ರಶ್ನೆ, ಯೋಜನೆ 2 ವಿಧಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಇಲ್ಲಿ 1ನೇದು ಉದ್ದೇಶಗಳನ್ನು ಸ್ಥಾಪಿಸುವುದು, 2ನೇದು ಕಾರ್ಯತಂತ್ರಗಳು ಅಂತ ನಾವು ಹೇಳ್ಬೋದು. ಇನ್ನು 12ನೇ ಪ್ರಶ್ನೆ, ಯೋಜಿಸುವಿಕೆಯ 2 ಲಕ್ಷಣಗಳನ್ನು ತಿಳಿಸಿರಿ ಅಂತ ಹೇಳಿದ್ದಾರೆ. ಇವುಗಳಲ್ಲಿ ಉದ್ದೇಶಗಳ ಸಾಧನೆಯ ಮೇಲೆ ಕೇಂದ್ರೀಕರಣ, 2ನೇದು ನಿರ್ವಹಣೆಯ ಪ್ರಾಥಮಿಕ ಕಾರ್ಯವಾಗಿದೆ, ಇನ್ನು 3ನೇದು ಸರ್ವ ವ್ಯಾಪ್ತಿಯಾಗಿದೆ ಮತ್ತು 4ನೇದು ನಿರಂತರವಾಗಿದೆ ಅಂತ ನಾವು ಹೇಳ್ಬೋದು. ಇನ್ನು 13ನೆಯ ಪ್ರಶ್ನೆ, ಯೋಜಿಸುವಿಕೆಯ ಯಾವುದಾದರೂ 2 ಪ್ರಾಮುಖ್ಯತೆಗಳನ್ನು ತಿಳಿಸಿ ಅಂತ ಹೇಳಿದರೆ ಅವುಗಳು ಯಾವ ಅಂದರೆ ಯೋಜಿಸುವಿಕೆಯ ನಿರ್ದೇಶನಗಳನ್ನು ನೀಡುತ್ತದೆ, ಇನ್ನು ಅನಿಶ್ಚಿತ ಅಪಾಯಗಳನ್ನು ಕಡಿಮೆ ಮಾಡುತ್ತದೆ ಅಂತ ನಾವು ಹೇಳ್ಬೋದು. ಇನ್ನು 14ನೇ ಪ್ರಶ್ನೆ, ಯೋಜಿಸುವಿಕೆಯ 2 ಮಿತಿಗಳನ್ನು ಹೆಸರಿಸಿ ಅಂತ ಕೇಳಿದರೆ ಕಠಿಣತೆಗೆ ಆಸ್ಪದವನ್ನು ನೀಡುತ್ತದೆ, ಇನ್ನು ಸೃಜನಶೀಲತೆಯನ್ನು ಕಡಿಮೆಗೊಳಿಸ್ತದೆ ಅಂತ ಹೇಳ್ಬೋದು. ಇನ್ನು 15ನೇ ಪ್ರಶ್ನೆ, 4 ಪ್ರಕಾರಗಳ ಯೋಜನೆಗಳಾವು ಅಂತ ಹೇಳಿದರೆ ಅವುಗಳು ನೀತಿ, ಮುಂಗಡ ಪತ್ರ, ಕಾರ್ಯವಿಧಾನ ಮತ್ತು ವಿಧಾನ ಅಂತ ನಾವು ಹೇಳ್ಬೋದು. ಇನ್ನು 16ನೇ ಪ್ರಶ್ನೆ, ನಿಯಮ ನೀತಿಗಿಂತ ಹೆಚ್ಚು ಭಿನ್ನವಾಗಿದೆ ಹೇಗೆ ಅಂತ ಹೇಳಿದರೆ ನಿಯಮಗಳು ಸಂಸ್ಥೆಯ ಕ್ರಮಬದ್ಧವಾದ ಮಾರ್ಗದಲ್ಲಿ ಕಾರ್ಯನಿರ್ವಹಿಸುವ ಉದ್ದೇಶದಿಂದ ಜಾರಿಗೊಳಿಸಿರ್ತಕ್ಕಂಥ ತತ್ವಗಳಾಗಿದ್ದು ಏನು ಮಾಡಬೇಕು, ಏನನ್ನು ಮಾಡಬೇಕು, ಏನು ಮಾಡಬಾರದು ಎಂಬುದನ್ನು ಹೇಳುತ್ತದೆ ಅಂತ ಹೇಳ್ಬೋದು. ಆದರೆ ನೀತಿ ಸಾಮಾನ್ಯ ಹೇಳಿಕೆಗಳಾಗಿದ್ದು ನಿರ್ಧಾರ ಕೈಗೊಳ್ಳುವಾಗ ಮಾರ್ಗದರ್ಶನ ನೀಡುತ್ತದೆ ಮತ್ತು ನಿರ್ಧಾರ ಕೈಗೊಳ್ಳುವಾಗ ನೀತಿಯ ಚೌಕಟ್ಟಿನಲ್ಲಿ ಕೈಗೊಳ್ಳಬೇಕು ಎಂಬುದನ್ನು ಹೇಳುತ್ತದೆ ಅಂತ ಹೇಳ್ಬೋದು. ಇನ್ನು 4 ಅಂಕದ ಪ್ರಶ್ನೋತ್ತರಗಳನ್ನು ನೋಡ್ಕೊಂಡು ಹೋಗೋಣ. ಯೋಜಿಸುವಿಕೆಯ ಮಹತ್ವ, ಮಿತಿಗಳನ್ನು ವಿವರಿಸಿ ಮತ್ತು ಅದರ ಮಹತ್ವವನ್ನು ತಿಳಿಸಿ ಅಂತ ಹೇಳಿದರೆ ಅದರ ಮಹತ್ವಗಳನ್ನು ಹೇಳಬೇಕಂದ್ರೆ ಮಾರ್ಗದರ್ಶನವನ್ನು ನೀಡುತ್ತದೆ, ನಿಶ್ಚಿತತೆಯ ಅಪಾಯವನ್ನು ಕಡಿಮೆ ಮಾಡ್ತದೆ, ಅತಿವ್ಯಾಪ್ತಿಸಿದ ಮತ್ತು ವ್ಯರ್ಥ ಚಟುವಟಿಕೆಗಳನ್ನು ಕಡಿಮೆ ಮಾಡ್ತದೆ, ಇನ್ನು ಹೊಸ ಕಲ್ಪನೆಗಳಿಗೆ ಅವಕಾಶ ಒದಗಿಸ್ತದೆ ಅಂತ ನಾವು ಹೇಳಬಹುದು. ಇನ್ನು ಮಿತಿಗಳು ಯಾವಂದರೆ ಕಠಿಣತೆಯ ಆಸ್ಪದ ನೀಡುತ್ತದೆ, ಹೆಚ್ಚು ವೆಚ್ಚವನ್ನು ಒಳಗೊಂಡಿದೆ, ಹೆಚ್ಚಿನ ಸಮಯ ಅಗತ್ಯವಿರುತ್ತದೆ, ಇನ್ನು ಯಶಸ್ಸನ್ನು ಖಾತರಿಗೊಳಿಸಲು ಆಗುವುದಿಲ್ಲ ಅಂತ ನಾವು ಹೇಳಬಹುದು. ಇನ್ನು 2ನೇ ಪ್ರಶ್ನೆ, ಯಾವುದಾದರೂ 4 ಯೋಜನೆಯ ವಿಧಗಳನ್ನು ಹೆಸರಿಸಿ ಅಂತ ಹೇಳಿದರೆ ಇವುಗಳು ಉದ್ದೇಶಗಳು, ಕಾರ್ಯತಂತ್ರಗಳು, ನೀತಿಗಳು, ಕಾರ್ಯವಿಧಾನಗಳು ಮತ್ತು ವಿಧಾನಗಳು ಅಂತ ನಾವು ಹೇಳಬಹುದು. ಇನ್ನು 3ನೇ ಪ್ರಶ್ನೆ, ಯೋಜನೆ ಎಂದರೇನು, ಯೋಜಿಸುವಿಕೆಯ ಪ್ರಕ್ರಿಯೆಯು ಒಳಗೊಂಡಿರ್ತಕ್ಕಂಥ ವಿವಿಧ ಹಂತಗಳನ್ನು ಹೆಸರಿಸಿ ಅಂತ ಹೇಳಿದರೆ ಯೋಜನೆ ಎಂದರೇನು ನೋಡ್ಕೊಳ್ಳೋಣ. ಯೋಜನೆಯು ನಿರ್ದಿಷ್ಟ ಗುರಿ ಅಥವಾ ಉದ್ದೇಶಗಳನ್ನು ಸಾಧಿಸಲು ಅಗತ್ಯವಾದ ಪೂರ್ವ ನಿರ್ಧಾರಿತ ಕಾರ್ಯವಾಗಿದ್ದು ಯಾರು, ಯಾವಾಗ, ಎಲ್ಲಿ, ಏನು ಮಾಡಬೇಕೆಂಬುದನ್ನು ನಿರ್ಧರಿಸುವುದು ಆಗಿದೆ ಅಂತ ಹೇಳ್ಬೋದು. ಇನ್ನು ಹಂತಗಳು ಯಾವಂದರೆ ಉದ್ದೇಶಗಳನ್ನು ಸ್ಥಾಪಿಸುವುದು, ಯೋಜಿಸುವಿಕೆಯ ಪ್ರಮಿತಿ ಅಥವಾ ಊಹೆಗಳನ್ನು ಅಭಿವೃದ್ಧಿಪಡಿಸುವುದು, ಕಾರ್ಯಗಳನ್ನು ಗುರುತು ಮಾಡುವುದು. ಇನ್ನು 4ನೇದು ಯಾವುದಂದರೆ ಉತ್ತಮ ಪರ್ಯಾಯ ಕಾರ್ಯಮಾರ್ಗದ ಆಯ್ಕೆ ಮಾಡುವುದು. ಇನ್ನು 5ನೇದು ಪರ್ಯಾಯ ಕಾರ್ಯಕ್ರಮಗಳ ವಿಶ್ಲೇಷಣೆಯನ್ನು ಮಾಡುವುದು. ಇನ್ನು 6ನೇದು ಯೋಜನೆಗಳನ್ನು ಜಾರಿ ಮಾಡುವುದು. ಇನ್ನು 7ನೇದು ಪ್ರಗತಿ ವಿಶ್ಲೇಷಣೆಯನ್ನು ಮಾಡುವುದು ಅಂತ ನಾವು ಹೇಳಬಹುದು. ಇನ್ನು 4ನೆಯ ಪ್ರಶ್ನೆ ಯಾವುದಂದರೆ ಹೊಸ ವ್ಯವಹಾರ ಫಲಕವನ್ನು ಸ್ಥಾಪಿಸುವಾಗ ಅನುಸರಿಸುವ ಯೋಜನೆಗಳನ್ನು ಇಲ್ಲಿ ಹೇಳಿ ಅಂತ ಹೇಳಿದ್ದಾರೆ. ಇನ್ನು ಪ್ರಕ್ರಿಯೆ ಹಂತಗಳನ್ನು ನೋಡ್ಕೊಂಡು ಹೋಗೋಣ. 1 ಉದ್ದೇಶಗಳನ್ನು ಸ್ಥಾಪಿಸುವುದು, ಅದನಂತರ ಬರ್ತದೆ ಯೋಜನೆಯ ಪ್ರಮಿತಿ ಅಥವಾ ಊಹೆಗಳನ್ನು ಅಭಿವೃದ್ಧಿಪಡಿಸುವುದು, ಅದನಂತರ ಯಾವುದು ಬರ್ತದೆ ಅಂದರೆ ಪರ್ಯಾಯ ಕಾರ್ಯ ಮಾರ್ಗಗಳನ್ನು ಗುರುತಿಸುವುದು, ಅದರ ನಂತರ ಪರ್ಯಾಯ ಕಾರ್ಯ ಮಾರ್ಗಗಳ ವಿಶ್ಲೇಷಣೆಯನ್ನು ಮಾಡುವುದು, ಅದರ ನಂತರ ಉತ್ತಮ ಪರ್ಯಾಯ ಕಾರ್ಯ ಮಾರ್ಗದ ಆಯ್ಕೆಯನ್ನು ಮಾಡುವುದು, ಅದರ ನಂತರ ಯೋಜನೆಗಳನ್ನು ಜಾರಿಗೊಳಿಸೋದು, ಅದರ ನಂತರ ಪ್ರಗತಿ ವಿಶ್ಲೇಷಣೆ. ಇವೆಲ್ಲವೂ ಕೂಡ ಒಂದಾದಮೇಲೆ ಒಂದು ಬರುತ್ತದೆ. ಇದನ್ನು ಏನು ಮಾಡಿ ಒಂದ್ಸರಿ ಸ್ಕ್ರೀನ್ಶಾಟ್ ತಗೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಚಾಪ್ಟರು 5ನೇ ಚಾಪ್ಟರು ಯಾವುದಂದರೆ ಸಂಘಟಿಸುವಿಕೆ ಅಂತ ಆಗಿದೆ. ಇದನ್ನು ಕೂಡ ನಾವು ಅಧ್ಯಯನ ಮಾಡೋಣ. 1 ಅಂಕದ ಪ್ರಶ್ನೋತ್ತರಗಳನ್ನು ನಾವು ನೋಡ್ಕೊಂಡು ಹೋಗೋಣ. ನಿರ್ವಹಣೆಯ ಯಾವ ಕಾರ್ಯವು ಯೋಜನೆಯನ್ನು ಕಾರ್ಯಗತಗೊಳಿಸುತ್ತದೆ ಅಂದರೆ ಸಂಘಟಿಸುವಿಕೆ ಅಂತ ನಾವು ಹೇಳಬಹುದು. ಇನ್ನು 2ನೇ ಪ್ರಶ್ನೆ, ಸಂಘಟನೆಯ ರಚನೆ ಎಂದರೇನು ಅಂತ ಕೇಳಿದರೆ ಸಂಘಟಿಸುವಿಕೆ ಪ್ರಕ್ರಿಯೆಯ ಫಲಿತಾಂಶವೇ ಸಂಘಟನೆಯ ರಚನೆಯಾಗಿದೆ ಅಂತ ನಾವು ಹೇಳ್ಬೋದು. ಇನ್ನು 3ನೇ ಪ್ರಶ್ನೆ, ಸಂಘಟಿಸುವಿಕೆ ಎಂದರೇನು ಅಂತ ಕೇಳಿದರೆ ಯೋಜನೆಯ ಕಾರ್ಯಗಳನ್ನು ಗುರುತಿಸಲು ಮತ್ತು
ಒಂದುಗೊಳಿಸುವ ಪ್ರಕ್ರಿಯೆಯು ಸಂಘಟಿಸುವಿಕೆಯಾಗಿದೆ ಅಂತ ನಾವು ಹೇಳ್ಬೋದು. ಇನ್ನು 4ನೇ ಪ್ರಶ್ನೆ, ಸಂಘಟಿಸುವ ಪ್ರಕ್ರಿಯೆ ಒಂದು ಹಂತವನ್ನು ವಿವರಿಸಿ ಅಂತ ಹೇಳಿದರೆ ವಿಭಾಗೀಕರಣ ಅಂತ ನಾವು ಹೇಳ್ಬೋದು. ಇನ್ನು 5ನೇ ಪ್ರಶ್ನೆ, ಸಂಘಟನೆಯ ರಚನೆಯ ಯಾವುದಾದ್ರೂ ಒಂದು ಪ್ರಕಾರವನ್ನು ತಿಳಿಸಿ ಅಂತ ಕೇಳಿದರೆ ಇಲ್ಲಿ ಕಾರ್ಯಾತ್ಮಕ ರಚನೆ ಅಂತ ನಾವು ಹೇಳ್ಬೋದು. ಇನ್ನು 6ನೇ ಪ್ರಶ್ನೆ, ವೈವಿಧ್ಯಮಯ ಸರಕುಗಳನ್ನು ಹೊಂದಿರುವ ವ್ಯವಹಾರ ಸಂಘಟನೆಯ ಯಾವ ವಿವಿಧ ಸಂಘಟನಾತ್ಮಕ ರಚನೆಗಳನ್ನು ಸೂಕ್ತವಾಗಿದೆ ಅಂತ ಹೇಳಿದರೆ ಇಲ್ಲಿ ವಿಭಾಗೀಯ ರಚನೆ ಅಂತ ಹೇಳ್ಬೋದು. ಇನ್ನು 7ನೇ ಪ್ರಶ್ನೆ, ಪ್ರತಿ ನಿಯೋಜನೆ ಎಂದರೇನು ಅಂತ ಕೇಳಿದರೆ ಇದರದ ಉತ್ತರ ನೋಡ್ಕೊಂಡು ಹೋಗೋಣ. ಮೇಲಾಧಿಕಾರಿಯಿಂದ ಅಧೀನದಲ್ಲಿರುವ ಕೆಳಮುಖವಾಗಿ ಅಧಿಕಾರಿಗಳನ್ನು ವರ್ಗಾಯಿಸುವುದಾಗಿದೆ ಅಂತ ಹೇಳ್ಬೋದು. ಇನ್ನು ಅಧಿಕಾರ ಎಂದರೇನು ಅಂತ ಕೇಳಿದರೆ ಅಧಿಕಾರ ಎಂದರೆ ತನ್ನ ಅಧೀನದಲ್ಲಿರುವವರಿಗೆ ಆಜ್ಞೆಗಳನ್ನು ನೀಡುವಂತಹ ಹಕ್ಕಾಗಿದೆ. ಜವಾಬ್ದಾರಿ ಎಂದರೇನು ಅಂತ ಕೇಳಿದರೆ ಜವಾಬ್ದಾರಿ ಎಂದರೆ ಅಧೀನ ಸಿಬ್ಬಂದಿಯು ತನಗೆ ವಹಿಸಿದ ಕರ್ತವ್ಯಗಳನ್ನು ಸರಿಯಾಗಿ ನಿರ್ವಹಿಸುವುದೇ ಏನಾಗಿದೆ, ಜವಾಬ್ದಾರಿ ಆಗಿದೆ ಅಂತ ಹೇಳುವುದು. ಇನ್ನು 10ನೇ ಪ್ರಶ್ನೆ, ಉತ್ತರದಾಯಿತ್ವವನ್ನು ಪ್ರತಿಯೋಜಿಸಬಹುದೇ ಅಂತ ಇಲ್ಲ ಕೇಳಿದರೆ ಅದನ್ನು ಯೋಜಿಸಲು ಸಾಧ್ಯವಿಲ್ಲ ಅಂತ ಹೇಳ್ಬೋದು. ಇನ್ನು 11ನೇ ಪ್ರಶ್ನೆ, ಸಂಘಟನೆಯು ಕೇಂದ್ರೀಕರಣವಾಗಿದೆ ಎಂದು ಯಾವಾಗ ಹೇಳಬಹುದು ಅಂತ ಇಲ್ಲಿ ಕೇಳಿದರೆ ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರವನ್ನು ಉನ್ನತ ಹಂತದ ನಿರ್ವಹಣಾ ಮಂಡಳಿಯು ತನ್ನಲ್ಲೇ ಊಹಿಸಿಕೊಂಡರೆ ಸಂಘಟನೆಯು ಕೇಂದ್ರೀಕರಣವಾಗಿದೆ ಅಂತ ಹೇಳಬಹುದು ಅಂತ ಹೇಳ್ತಾರೆ. ಇನ್ನು 12ನೇ ಪ್ರಶ್ನೆ, ವಿಕೇಂದ್ರೀಕರಣ ಎಂದರೆ ಅಂತ ಕೇಳಿದರೆ ನಿರ್ಣಯ ತೆಗೆದುಕೊಳ್ಳುವ ಅಧಿಕಾರವನ್ನು ಅತ್ಯಂತ ಕೆಳ ಹಂತಕ್ಕೆ ಪ್ರತಿಯೋಜಿಸುವಂಥ ವ್ಯವಸ್ಥಿತವಾದ ಪ್ರಯತ್ನವನ್ನು ಏನಂತ ಕರೀತಾರೆ, ವಿಕೇಂದ್ರೀಕರಣ ಅಂತ ಕರೀತಾರೆ. ಇನ್ನು 13ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ನಿಯೋಜನೆ ಒಂದು ಅಂಶವಲ್ಲ ಅಂತ ಇಲ್ಲಿ ಹೇಳಿದ್ರೆ ಅನೌಪಚಾರಿಕ ಸಂಘಟನೆ ಅಂತ ನಾವು ಹೇಳ್ಬೋದು. ಇನ್ನು 14ನೇ ಪ್ರಶ್ನೆ, ಇದರಲ್ಲಿ ಯಾವುದು ಶ್ರೇಣೀಕೃತ ಸರಪಳಿ ಅಲ್ಲ ಅಂತ ಇಲ್ಲಿ ಕೇಳಿದರೆ ಅನೌಪಚಾರಿಕ ಸಂಘಟನೆ ಅಂತ ನಾನು ಹೇಳಬಹುದು. ಇನ್ನು 15ನೇ ಪ್ರಶ್ನೆ, ಪ್ರತಿ ನಿಯೋಜನೆ ಪರಿಣಾಮಕಾರಿಯಾಗಬೇಕಾದರೆ ಅಗತ್ಯವಾದ ಜವಾಬ್ದಾರಿಯ ಜೊತೆಗೂಡಿಸಬೇಕಾದಂಥ ಅಂಶಗಳು ಯಾವಂದರೆ ಅಧಿಕಾರ ಅಂತ ನಾವು ಹೇಳಬಹುದು. ಇನ್ನು 16ನೇ ಪ್ರಶ್ನೆ, ನಿರ್ವಹಣಾ ವ್ಯಾಪ್ತಿಯ ಸೂಚಿಸುವುದು ಎಂದರೇನು ಅಂತ ಕೇಳಿದ್ದಾರೆ ಇದಕ್ಕೆ ಉತ್ತರ ಯಾವುದಂದರೆ ಮೇಲಾಧಿಕಾರಿಯ ಕೆಳಗಿನ ಅಧೀನ ಸಿಬ್ಬಂದಿಯ ಸಂಖ್ಯೆ ಅಂತ ಕೇಳಬಹುದು. ಇನ್ನು 2 ಅಂಕದ ಪ್ರಶ್ನೋತ್ತರಗಳನ್ನು ನೋಡ್ಕೊಂಡು ಹೋಗೋಣ. ಇಲ್ಲಿ ಸಂಘಟಿಸುವಿಕೆಯನ್ನು ವ್ಯಾಖ್ಯಾನಿಸಿ ಅಂತ ಹೇಳಿದರೆ ಇದಕ್ಕೆ ಉತ್ತರವನ್ನು ನೋಡ್ಕೊಂಡು ಹೋಗೋಣ. ಥಿಯೋ ಹೈಮನ್ರವರ ಪ್ರಕಾರ ಸಂಘಟಿಸುವಿಕೆಯು ಸಂಸ್ಥೆಯ ಕಾರ್ಯಚಟುವಟಿಕೆಗಳನ್ನು ವ್ಯಾಖ್ಯಾನಿಸಿ ಮತ್ತು ಗುಂಪುಗೂಡಿಸಿ ಅವುಗಳ ನಡುವೆ ಅಧಿಕಾರ ಸಂಬಂಧಗಳನ್ನು ಥಿಯೋ ಹೈಮರ್ ಅವರ ಪ್ರಕಾರ ಸಂಘಟಿಸುವಿಕೆಯು ಸಂಸ್ಥೆಯ ಕಾರ್ಯಚಟುವಟಿಕೆಗಳನ್ನು ವ್ಯಾಖ್ಯಾನಿಸಿ ಮತ್ತು ಗುಂಪುಗೂಡಿಸಿ ಅವುಗಳ ನಡುವೆ ಅಧಿಕಾರ ಸಂಬಂಧಗಳನ್ನು ಸ್ಥಾಪಿಸುವ ಒಂದು ಪ್ರಕ್ರಿಯೆಯಾಗಿದೆ ಅಂತ ನಾವು ಹೇಳಬಹುದು. ಇನ್ನು 2ನೇ ಪ್ರಶ್ನೆ, ಕಾರ್ಯಾತ್ಮಕ ಮತ್ತು ವಿಭಾಗೀಯ ರಚನೆಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ ಅಂತ ಹೇಳ್ತಾರೆ. ಇವುಗಳಲ್ಲಿ ಪ್ರಥಮ ವ್ಯತ್ಯಾಸ ಯಾವುದಂದರೆ ಕಾರ್ಯಾತ್ಮಕ ಮತ್ತು ವಿಭಾಗೀಯ ರಚನೆಗಳ ಬಗ್ಗೆ ನೋಡ್ಕೊಂಡು ಹೋಗೋಣ. ಇದರ ಸ್ಥಾಪನೆಯ ಕಾರ್ಯಗಳ ಮೇಲೆ ಆಧಾರಿತವಾಗಿವೆ. ಆದರೆ ವಿಭಾಗೀಯ ರಚನೆಯು ಉನ್ನತ ಶ್ರೇಣಿಗಳ ಮೇಲೆ ಆಧಾರಿತವಾಗಿವೆ ಮತ್ತು ಕಾರ್ಯಾತ್ಮಕ ವೈಶಿಷ್ಟ್ಯತೆಯನ್ನು ಹೊಂದಿರುತ್ತದೆ. ಆದರೆ ಆ ವಿಭಾಗ ರಚನೆ ಉತ್ಪನ್ನ ವೈಶಿಷ್ಟ್ಯತೆಯನ್ನು ಹೊಂದಿರುತ್ತದೆ ಅಂತ ನಾವು ಹೇಳಬಹುದು. ಇನ್ನು 3ನೇ ಪ್ರಶ್ನೆ, ಔಪಚಾರಿಕ ಸಂಘಟನೆಯ ಅರ್ಥವನ್ನು ತಿಳಿಸಿ ಅಂತ ಹೇಳಿದರೆ ಒಂದು ನಿರ್ದಿಷ್ಟ ಕೆಲಸವನ್ನು ಸಾಧಿಸಲು ನಿರ್ವಹಣಾ ಮಂಡಳಿಯು ವಿನ್ಯಾಸಗೊಳಿಸಿರ್ತಕ್ಕಂಥ ಅಧಿಕಾರ ಮತ್ತು ಹೊಣೆಗಾರಿಕೆಗಳನ್ನು ಸ್ಪಷ್ಟಪಡಿಸುತ್ತದೆ ಅಂತ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟ್ 4ನೇ ಪ್ರಶ್ನೆ, ಅಧಿಕಾರ ಮತ್ತು ಜವಾಬ್ದಾರಿಯನ್ನು ಹೋಲಿಸಿ ಯಾವುದಾದ್ರೂ 2 ವ್ಯತ್ಯಾಸಗಳನ್ನು ತಿಳಿಸಿ ಅಂತ ಕೇಳಿದರೆ ಇದರಲ್ಲಿ ಅಧಿಕಾರ ಮತ್ತು ಜವಾಬ್ದಾರಿಗಳಂತ ನೋಡ್ಕೊಂಡು ಹೋಗೋಣ. ಅಧಿಕಾರಗಳು ಆಜ್ಞೆಗಳನ್ನು ನೀಡುವ ಹಕ್ಕನ್ನು ಹೊಂದಿರುತ್ತೆ. ಅದರ ಜವಾಬ್ದಾರಿಯು ನಿಯೋಜಿತ ಕಾರ್ಯವನ್ನು ನಿರ್ವಹಿಸಲು ಜವಾಬ್ದಾರಿಯಾಗಿದೆ ಅಂತ ಹೇಳ್ಬೋದು. ಈ ಅಧಿಕಾರವು ಯೋಜಿಸಬಹುದು, ಆದರೆ ಜವಾಬ್ದಾರಿನ ಪ್ರತಿಯೋಜಿಸಲು ಸಾಧ್ಯವಿಲ್ಲ ಅಂತ ನಾವು ಹೇಳಬಹುದು. ಇನ್ನು ನೆಕ್ಸ್ಟ್ 5ನೇ ಪ್ರಶ್ನೆ, ಸಂಘಟಿಸುವಿಕೆಯ ಪ್ರಕ್ರಿಯೆ ಎಂದರೇನು ಅಂತ ಇಲ್ಲಿ ಕೇಳಿದ್ದಾರೆ.
ಎಲ್ಲ ನೌಕರರ ಚಟುವಟಿಕೆಗಳನ್ನು ಕ್ರಮಬದ್ಧವಾಗಿ ಮತ್ತು ನ್ಯಾಯಸಮ್ಮತವಾಗಿ ಹಂಚಿಕೆ ಮಾಡುವುದೇ ಇದಾಗಿದೆ ಅಂತ ನಾವು ಹೇಳ್ಬೋದು. ಇನ್ನು 6ನೇ ಪ್ರಶ್ನೆ, ಕಾರ್ಯಾತ್ಮಕ ರಚನೆ ಎಂದರೇನು ಕೇಳಿದರೆ ಒಂದೇ ಸ್ವರೂಪವುಳ್ಳ ಕಾರ್ಯಗಳನ್ನು ಒಂದುಗೂಡಿಸಿ ಅವುಗಳನ್ನು ವಿವಿಧ ವಿಭಾಗಗಳು ವ್ಯವಸ್ಥಿತವಾಗಿ ರಚಿಸುವುದೇ ಕಾರ್ಯಾತ್ಮಕ ರಚನೆಯಾಗಿದೆ ಅಂತ ನಾವು ಹೇಳಬಹುದು. ಇನ್ನು 7ನೇ ಪ್ರಶ್ನೆ ಏನು, ಪ್ರತಿಯೋಜನೆ ಮತ್ತು ವಿಕೇಂದ್ರೀಕರಣಗಳ ನಡುವೆ ಇರತಕ್ಕಂಥ ವ್ಯತ್ಯಾಸಗಳನ್ನು ನೋಡ್ಕೊಂಡು ಹೋಗೋಣ. ಇದು ಕಡ್ಡಾಯವಾಗಿ ಕ್ರಿಯೆಯಾಗಿದೆ. ಪ್ರತಿಯೋಜನೆಯು ಕಡ್ಡಾಯವಾಗಿ ಕ್ರಿಯೆಯಾಗಿದೆ, ಆದರೆ ವಿಕೇಂದ್ರೀಕರಣವು ಇಚ್ಛಿತ ನೀತಿ ನಿರ್ಧಾರವಾಗಿದೆ ಅಂತ ಹೇಳ್ಬೋದು. ಪ್ರತಿಯೋಜನೆಯು ಒಂದು ವ್ಯಕ್ತಿ ಎಲ್ಲ ಕಾರ್ಯಗಳನ್ನು ಸಾಧಿಸಲು ಸಾಧ್ಯವಿಲ್ಲ, ಆದರೆ ವಿಕೇಂದ್ರೀಕರಣವು ಉನ್ನತ ನಿರ್ವಹಣೆಯ ವಿಚೇತನೆಗಳನ್ನು ಒಳಪಟ್ಟಿದೆ ಅಂತ ನಾವು ಹೇಳಬಹುದು. ಇನ್ನು ನೆಕ್ಸ್ಟ್ 4 ಅಂಕದ ಪ್ರಶ್ನೋತ್ತರಗಳನ್ನು ನೋಡ್ಕೊಂಡು ಹೋಗೋಣ. ಇವುಗಳಲ್ಲಿ ಸಂಘಟಿಸುವಿಕೆಯ ಪ್ರಕ್ರಿಯೆಯ ಹಂತಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಕೆಲಸದ ಗುರುತಿಸುವಿಕೆ ಮತ್ತು ವಿಭಜನೆ ಅಂತ ಹೇಳ್ಬೋದು. 2ನೇದು ವಿಭಾಜೀಕರಣ ಅಂತ ಹೇಳ್ಬೋದು. 3ನೇದು ಕರ್ತವ್ಯಗಳ ನಿಯೋಜನೆ ಅಂತ ಕೇಳ್ಬೋದು. 4ನೇದು ವರದಿ ಮಾಡುವ ಮತ್ತು ಸಂಬಂಧಗಳನ್ನು ಸ್ಥಾಪಿಸುವುದು ಆಗಿದೆ ಅಂತ ನಾವು ಹೇಳ್ಬೋದು. ಇನ್ನು ಎರಡನೆಯ ಪ್ರಶ್ನೆ, ಕಾರ್ಯಾತ್ಮಕ ರಚನೆಗೆ ಯಾವುದಾದ್ರೂ 2 ಅನುಕೂಲ ಮತ್ತು ಅನಾನುಕೂಲಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ಅನುಕೂಲಗಳು ಯಾವುವಂದರೆ ಮಾನವ ಶಕ್ತಿಯ ಬಳಕೆಯಲ್ಲಿ ದಕ್ಷತೆಯನ್ನು ಉತ್ತೇಜಿಸುತ್ತದೆ. 2ನೇದು ಒಂದು ವಿಭಾಗದೊಳಗೆ ನಿಯಂತ್ರಣ ಮತ್ತು ಸಮನ್ವಯತೆಯನ್ನು ಪ್ರೋತ್ಸಾಹಿಸುತ್ತದೆ ಅಂತ ಹೇಳ್ಬೋದು. ಇನ್ನು ಅನಾನುಕೂಲತೆಗಳು ಅಂದರೆ ಕಾರ್ಯಾತ್ಮಕ ರಚನೆಯ ಕಾರ್ಯಾತ್ಮಕ ಮುಖ್ಯಸ್ಥನು ಅನುಸರಿಸುವ ಉದ್ದೇಶಗಳಿಗಿಂತ ಸಂಸ್ಥೆಯ ಸರ್ವಾಂಗೀಯ ಉದ್ದೇಶಗಳಿಗೆ ಕಡಿಮೆ ಮಹತ್ವ ನೀಡುತ್ತದೆ ಅಂತ ನಾವು ಹೇಳ್ಬೋದು. ಇನ್ನು 2ನೇದು ಕಾರ್ಯಾತ್ಮಕವಾಗಿ ವಿಭಿನ್ನಗೊಳಿಸಲ್ಪಟ್ಟ ವಿಭಾಗಗಳೊಳಗೆ ಮಾಹಿತಿ ವಿನಿಮಯಗೊಳ್ಳಬೇಕಾದುದರಿಂದ ಇದು ಸಮನ್ವಯದಲ್ಲಿ ಸಮಸ್ಯೆಗಳಿಗೆ ದಾರಿ ಮಾಡಿಕೊಡಬಹುದು ಅಂತ ನಾವು ಹೇಳಬಹುದು. ಇನ್ನು 3ನೇ ಪ್ರಶ್ನೆ, ವಿಭಾಗೀಯ ರಚನೆ ಯಾವುದಾದರೂ 2 ಅನುಕೂಲ ಮತ್ತು ಅನಾನುಕೂಲಗಳನ್ನು ಬರೆಯಿರಿ ಅಂತ ಕೇಳಿದರೆ. ಇಲ್ಲಿ ಅನುಕೂಲಗಳು ಯಾವಂದರೆ ಉತ್ಪನ್ನದ ವಿಶಿಷ್ಟೀಕರಣವು ವಿಭಾಗೀಯ ಮುಖ್ಯಸ್ಥನಿಗೆ ಬಹುಮುಖಿ ಕರ್ತವ್ಯಗಳನ್ನು ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳಲು ಸಹಾಯ ಮಾಡಿ ಅವನ್ನು ಉತ್ತಮ ಹುದ್ದೆಗಳಿಗೆ ಸಜ್ಜಾಗಿಸಲು ನೆರವಾಗುತ್ತದೆ ಅಂತ ನಾವು ಹೇಳಬಹುದು. ಇನ್ನು 2ನೇ ಪ್ರಶ್ನೆ, ಇದು ಸಮ್ಮತಿ ಮತ್ತು ಮುಂತೊಡಗುವಿಕೆಗಳನ್ನು ಪ್ರೋತ್ಸಾಹಿಸುತ್ತದೆ ಅಂತ ಹೇಳ್ಬೋದು. ಅನಾನುಕೂಲಗಳನ್ನು ನೋಡ್ಕೊಂಡು ಹೋಗೋಣ. ಅನಾನುಕೂಲಗಳು ಯಾವಂದರೆ ಹಣಕಾಸಿನ ಹಂಚಿಕೆಗೆ ಸಂಬಂಧಿಸಿದಂತೆ ವಿಭಾಗಗಳ ನಡುವಿನ ಸಂಘರ್ಷವು ಉದ್ಭವಿಸಬಹುದು ಅಂತ ಹೇಳ್ತಾರೆ. ಇನ್ನು 2ನೇದು ಉತ್ಪನ್ನಗಳಿಗೆ ಸಂಬಂಧಿಸಿದಂತೆ ಚಟುವಟಿಕೆಗಳು ಪುನರಾವರ್ತನೆಯಾಗಬಹುದಾದ್ದರಿಂದ ಇದು ವೆಚ್ಚಗಳ ಹೆಚ್ಚಳಕ್ಕೆ ದಾರಿ ಮಾಡಿಕೊಡುತ್ತದೆ ಅಂತ ನಾವು ಹೇಳಬಹುದು. ಇನ್ನು ನೆಕ್ಸ್ಟು 4ನೇ ಪ್ರಶ್ನೆ, ಔಪಚಾರಿಕ ಸಂಘಟನೆಯ ಯಾವುದಾದ್ರೂ 4 ಲಕ್ಷಣಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಇಲ್ಲಿ 1ನೇದು ವಿವಿಧ ಉದ್ದೇಶಗಳ ಬಗ್ಗೆ ಅದರ ಸ್ಥಾನಗಳನ್ನು ಹಾಗೂ ಅದರ ಆಂತರಿಕ ಸಂಬಂಧಗಳನ್ನು ಯೋಜಿಸುತ್ತದೆ ಅಂತ ನಾವು ಹೇಳ್ಬೋದು. ಇನ್ನು 2ನೇ ಪ್ರಶ್ನೆ, ಯೋಜನೆಗಳನ್ನು ಸೂಚಿಸಿದ ಉದ್ದೇಶಗಳನ್ನು ಈಡೇರಿಸಲು ಇದು ಸಾಧನವಾಗಿದ್ದು ಇವುಗಳ ಈಡೇರಿಕೆಗೆ ಅವಶ್ಯಕವಾದ ನಿಯಮಗಳು ಮತ್ತು ಕಾರ್ಯವಿಧಾನಗಳನ್ನು ನಿರ್ಧರಿಸುತ್ತದೆ ಅಂತ ಹೇಳ್ಬೋದು. ಇನ್ನು 3ನೇದು ವಿವಿಧ ಇಲಾಖೆಗಳ ಪ್ರಯತ್ನಗಳನ್ನು ಸಮನ್ವಯಗೊಳಿಸುವುದು ಮತ್ತು ಪರಸ್ಪರ ಬೆಳೆಸುವುದು ಆಗಿದೆ ಅಂತ ಹೇಳ್ಬೋದು. ಇನ್ನು 4ನೇ ಪ್ರಶ್ನೆ, ಸಂಘಟನೆಯ ಸುಗಮ ಕಾರ್ಯಶೀಲತೆಗಾಗಿ ಉನ್ನತ ಹಂತದ ಮಂಡಳಿಯು ಇದನ್ನು ಉದ್ದೇಶಪೂರ್ವಕವಾಗಿ ವಿನ್ಯಾಸಗೊಳಿಸುತ್ತದೆ ಅಂತ ನಾವು ಹೇಳಬಹುದು. ಇನ್ನು 5ನೇ ಪ್ರಶ್ನೆ, ಅನೌಪಚಾರಿಕ ಸಂಘಟನೆ ಯಾವುದಾದ್ರೂ 4 ಲಕ್ಷಣಗಳನ್ನು ಬರೆಯಿರಿ ಅಂತ ಇಲ್ಲಿ ಕೇಳಿದ್ದಾರೆ. ಅವುಗಳನ್ನು ನೋಡ್ಕೊಂಡು ಹೋಗೋಣ. ಉದ್ಯೋಗಿಗಳೊಳಗಿನ ಪರಸ್ಪರ ಸ್ಪಂದಿಸುವಿಕೆ ಅಂತ ನಾವು ಹೇಳಬಹುದು. ಸ್ಪಂದಿಸುವಿಕೆಯ ಫಲಿತಾಂಶವಾಗಿ ಅನೌಪಚಾರಿಕ ಉದ್ಭವವಾಗಿರುತ್ತದೆ ಅಂತ ನಾವು ಹೇಳಬಹುದು. ಇನ್ನು 2ನೇ ಪ್ರಶ್ನೆ, ಮಾಹಿತಿಯ ಹರಿಯುವಿಕೆಯು ಯಾವುದೇ ನಿರ್ದಿಷ್ಟ ಮಾರ್ಗವಿಲ್ಲದೆ ಗುಂಪಿನ ಸದಸ್ಯರಿಗೆ ಅಭಿವೃದ್ಧಿಪಡಿಸಿದಂಥ ಸ್ವತಂತ್ರ ಸಂವಹನ ಮಾರ್ಗಗಳ ಮೂಲಕ ನಡೆಯುತ್ತದೆ ಅಂತ ನಾವು ಹೇಳಬಹುದು. ಇನ್ನು 3ನೇ ಪ್ರಶ್ನೆ, ಇದು ಸಹಜ ಸ್ಫೂರ್ತಿಯಿಂದ ಹೊರಹೊಮ್ಮುವುದೇ ಹೊರತು ನಿರ್ವಹಣಾ ಅಂಗದಿಂದ ಉದ್ದೇಶಪೂರ್ವಕವಾಗಿ ರಚಿಸಲ್ಪಡುವುದಿಲ್ಲ ಅಂತ ನಾವು ಹೇಳ್ಬೋದು. ಇನ್ನು 4ನೇ ಪ್ರಶ್ನೆ, ಅನೌಪಚಾರಿಕ ಸಂಘಟನೆಯ ಸದಸ್ಯರೊಳಗಿನ ಸಾಮಾಜಿಕ ಸಂಬಂಧಗಳ
ಸಂಕೀರ್ಣ ಜಾಲಬಂಧವಾಗಿರುವುದರಿಂದ ಇದಕ್ಕೆ ಯಾವುದೇ ನಿರ್ದಿಷ್ಟ ರಚನೆ ಅಥವಾ ರೂಪ ಇರುವುದಿಲ್ಲ ಅಂತ ನಾವು ಹೇಳಬಹುದು. ಇನ್ನು 6ನೇ ಪ್ರಶ್ನೆ, ಅನೌಪಚಾರಿಕ ಸಂಘಟನೆಯ ಯಾವುದಾದರೂ 2 ಅನುಕೂಲ ಮತ್ತು ಅನಾನುಕೂಲಗಳನ್ನು ತಿಳಿಸಿ ಅಂತ ಕೇಳಿದರೆ ಇದರಲ್ಲಿ 1ನೇದು ಅನುಕೂಲಗಳು ಯಾವುದಂದರೆ ಇದರಲ್ಲಿ ಮಾಹಿತಿಗಳನ್ನು ಅತಿ ವೇಗವಾಗಿ ಪಡೆಯಬಹುದು ಅಂತ ಹೇಳ್ಬೋದು. ಇನ್ನು 2ನೇದು ಇದು ಸದಸ್ಯರ ಸಾಮಾಜಿಕ ಅಗತ್ಯತೆಗಳನ್ನು ಪೂರೈಸಲು ಸಹಾಯ ಮಾಡ್ತದೆ ಅಂತ ನಾವು ಹೇಳಬಹುದು. ಇನ್ನು ಅನಾನುಕೂಲಗಳನ್ನು ನೋಡ್ಕೊಂಡು ಹೋಗೋಣ. ಇದರಲ್ಲಿ ವಾಂದತಿಗಳು ಹಬ್ಬಿದಾಗ ಒಂದು ಒಡಕು ಮೂಡಿಸುವ ಶಕ್ತಿ ಆಗಬಹುದು ಅಥವಾ ಮತ್ತು 2ನೇ ಪಾಯಿಂಟ್ ಯಾವುದಂದರೆ ಸದಸ್ಯರು ಗುಂಪಿಗೆ ನಿರೀಕ್ಷೆಗಳನ್ನು ಪಾಲಿಸಲು ಒತ್ತಡ ಹೇರುತ್ತದೆ ಅಂತ ನಾವು ಹೇಳಬಹುದು. ಇನ್ನು 7ನೇ ಪ್ರಶ್ನೆ, ಔಪಚಾರಿಕ ಮತ್ತು ಅನೌಪಚಾರಿಕ ಸಂಘಟನೆಯ ನಡುವಿನ ಯಾವುದಾದ್ರೂ 4 ವ್ಯತ್ಯಾಸಗಳನ್ನು ಬರೆಯಿರಿ ಅಂತ ಇಲ್ಲಿ ಹೇಳಿದ್ದಾರೆ. ಇದರಲ್ಲಿ ಆಧಾರ ಯಾವುದಂದರೆ ಅರ್ಥದ ಆಧಾರದ ಮೇಲೆ ಅಧಿಕಾರ ಸಂಬಂಧಗಳ ರಚನೆಯ ನಿರ್ವಹಣಾ ಅಂಗ ಸೃಜಿಸಲ್ಪಡುತ್ತದೆ ಯಾವುದು ಔಪಚಾರಿಕ ಸಂಘಟನೆ. ಇಲ್ಲಿ ಸಾಮಾಜಿಕ ಸಂಬಂಧಗಳ ಜಾಲಬಂಧಗಳೊಳಗಿನ ಪರಸ್ಪರ ಉಂಟಾಗ್ತದೆ ಇಲ್ಲಿ ಅನೌಪಚಾರಿಕ ಸಂಘಟನೆಗಳ ಒಳಗೆ. ಇನ್ನು 2ನೇದು ಸ್ವಭಾವ, ಔಪಚಾರಿಕ ಸಂಘಟನೆಗಳು ಕಠಿಣವಾಗಿರ್ತವೆ, ಇನ್ನು ಅನೌಪಚಾರಿಕ ಸಂಘಟನೆಗಳು ನಮನೀಯವಾಗಿರ್ತವೆ ಅಂತ ಹೇಳ್ಬೋದು. ಇನ್ನು ನಾಯಕತ್ವ, ವ್ಯವಸ್ಥಾಪಕರು ನಾಯಕರಾಗಿರ್ತಾರೆ ಇಲ್ಲಿ ಔಪಚಾರಿಕ ಸಂಘಟನೆಗಳಲ್ಲಿ. ಇನ್ನು ನಾಯಕರು ವ್ಯವಸ್ಥಾಪಕರಾಗಿರಬಹುದು ಅಥವಾ ಇಲ್ಲದೇನೂ ಇರಬಹುದು. ಇನ್ನು ವರ್ತನೆ ಯಾವುದಂದರೆ ನಿಯಮಗಳು ಇದನ್ನು ವರ್ತಿಸ್ತವೆ. ಇಲ್ಲಿ 4ನೇದು ಅನೌಪಚಾರಿಕ ಸಂಘಟನೆಗಳಲ್ಲಿ ಯಾವುದೇ ನಿಗದಿತ ವರ್ತನೆ ಮಾದರಿ ಇರುವುದಿಲ್ಲ ಅಂತ ನಾವು ಹೇಳಬಹುದು. ಇನ್ನು 8ನೇ ಪ್ರಶ್ನೆ, ಪ್ರತಿ ನಿಯೋಜನೆಯ ಮೂಲಾಂಶಗಳನ್ನು ಸಂಕ್ಷಿಪ್ತವಾಗಿ ಬರೆಯಿರಿ ಅಂತ ಇಲ್ಲಿ ಕೇಳಿದರೆ 1ನೇದು ಅಧಿಕಾರ, 2ನೇದು ಜವಾಬ್ದಾರಿ, 3ನೇದು ಉತ್ತರದಾಯಿತ್ವ ಅಂತ ನಾವು ಹೇಳಬಹುದು. ಇನ್ನು 9ನೆಯ ಪ್ರಶ್ನೆ, ಪ್ರತಿ ನಿಯೋಜನೆಯ ಯಾವುದಾದ್ರೂ 4 ಪ್ರಾಮುಖ್ಯತೆಗಳನ್ನು ವಿವರಿಸಿ ಅಂತ ಹೇಳಿದರೆ ಪರಿಣಾಮಕಾರಿಯಾಗಿ ನಿರ್ವಹಣೆ, ಉದ್ಯೋಗಿಯ ಅಭಿವೃದ್ಧಿ, ನೌಕರರ ಪ್ರೇರೇಪಣೆ, ಇನ್ನು ಬೆಳವಣಿಗೆಯನ್ನು ಸುಗಮಗೊಳಿಸುತ್ತದೆ ಅಂತ ನಾವು ಹೇಳಬಹುದು. ಇನ್ನು 10ನೆಯ ಪ್ರಶ್ನೆ, ಪ್ರತಿ ನಿಯೋಜನೆಯ ಪ್ರಾಮುಖ್ಯತೆಯನ್ನು ವಿವರಿಸಿ ಅಂತ ಕೇಳಿದರೆ ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡ್ಬೋದು, ನೌಕರರ ಅಭಿವೃದ್ಧಿ, ಬೆಳವಣಿಗೆ ಸಹಾಯಕಾರಿ ಮತ್ತು ಶೀಘ್ರ ನಿರ್ಧಾರ ಸಾಧ್ಯ ಅಂತ ನಾವು ಹೇಳಬಹುದು. ಇನ್ನು 11ನೇ ಪ್ರಶ್ನೆ, ವಿಭಾಗೀಕರಣದ ಯಾವುದಾದರೂ 2 ಆಧಾರಗಳನ್ನು ವಿವರಿಸಿ ಅಂತ ಇಲ್ಲಿ ಹೇಳಿದ್ದಾರೆ. 1ನೇದು ಪ್ರಾದೇಶಿಕ ಆಧಾರ, 2ನೇದು ಉತ್ಪಾದಿಸಿದಂಥ ಸರಕಿನ ಆಧಾರ, 3ನೇದು ನಿರ್ದಿಷ್ಟ ಕಾರ್ಯದ ಆಧಾರ ಅಂತ ನಾವು ಹೇಳ್ಬೋದು. ಇನ್ನು 12ನೇ ಪ್ರಶ್ನೆ, ವಿಕೇಂದ್ರೀಕರಣ ಪ್ರಾಮುಖ್ಯತೆಗಳನ್ನು ವಿವರಿಸಿ ಅಂತ ಇಲ್ಲಿ ಹೇಳಿದ್ದಾರೆ. ಇಲ್ಲಿ ನೌಕರರಿಗೆ ಉತ್ತೇಜನ, ಇನ್ನು 2ನೇದು ಬೆಳವಣಿಗೆ ಸಹಾಯಕಾರಿ ಅಂತ ಹೇಳಿದ್ದಾರೆ. ಮತ್ತು 3ನೇ ಪಾಯಿಂಟ್ ಯಾವುದಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಅಂತ ಹೇಳ್ಬೋದು. ಇನ್ನು 4ನೇ ಪಾಯಿಂಟು ಮೇಲಾಧಿಕಾರಿಗಳಿಗೆ ಕೆಲಸದ ಹೊರೆ ಕಡಿಮೆ ಮಾಡುತ್ತದೆ. ಇನ್ನು 5ನೇ ಪ್ರಶ್ನೆ ಯಾವುದಂದರೆ ಶೀಘ್ರ ನಿರ್ಧಾರ ಸಾಧ್ಯ ಅಂತ ನಾವು ಹೇಳ್ಬೋದು. ಇನ್ನು 13ನೇ ಪ್ರಶ್ನೆ, ಸಂಘಟನೆಯ ಪ್ರಾಮುಖ್ಯತೆಗಳನ್ನು ವಿವರಿಸಿ ಅಂತ ಇಲ್ಲಿ ಕೇಳಿದರೆ ಪರಿಣಾಮಕಾರಿಯಾಗಿ ಆಡಳಿತ, 2ನೇದು ನೌಕರರ ಪ್ರಗತಿಗೆ ಸಹಾಯ, 3ನೇದು ವಿಸ್ತರಣೆ ಹಾಗೂ ಬೆಳವಣಿಗೆ, 4ನೇದು ಬೆಳವಣಿಗೆ ಹೊಂದಿಕೊಳ್ಳುವುದು, 5ನೇದು ಕಾರ್ಯ ಸಂಬಂಧಗಳ ನಿಖರತೆ, 6ನೇದು ವಿಶಿಷ್ಟ ಯೋಜನೆಗಳು, 7ನೇದು ಸಂಪನ್ಮೂಲ ಅಪೇಕ್ಷತೆ ಬಳಕೆ ಅಂತ ನಾವು ಹೇಳಬಹುದು. ಈ ಅಧ್ಯಾಯದಲ್ಲಿ ಬರ್ತಕ್ಕಂಥ 8 ಅಂಕದ ಪ್ರಶ್ನೋತ್ತರಗಳನ್ನು ನೋಡ್ಕೊಂಡು ಹೋಗೋಣ. ಅವುಗಳು ಯಾವಂದರೆ ಸಂಘಟನೆಯ ಪ್ರಾಮುಖ್ಯತೆಯನ್ನು ವಿವರಿಸಿ ಅಂತ ಕೇಳಿದರೆ ಸಂಘಟನೆಯ ಪ್ರಾಮುಖ್ಯತೆಗಳನ್ನು ನೋಡ್ಕೊಂಡು ಹೋಗೋಣ. ಅವುಗಳು ಯಾವಂದರೆ ಪರಿಣಾಮಕಾರಿಯ ಆಡಳಿತ, ಬದಲಾವಣೆಗೆ ಹೊಂದಿಕೊಳ್ಳುವುದು, ಸಿಬ್ಬಂದಿತ ಅಭಿವೃದ್ಧಿ, ವಿಸ್ತರಣೆ, ಬೆಳವಣಿಗೆ, ಸಂಪನ್ಮೂಲಗಳ ಅತ್ಯುತ್ತಮ ಬಳಕೆ, ಇನ್ನು ಕಾರ್ಯ ಸಂಬಂಧಿಗಳಲ್ಲಿ ಸ್ಪಷ್ಟತೆ, ಇನ್ನು ವೈಶಿಷ್ಟ್ಯತೆಯ ಪ್ರಯೋಜನಗಳು ಅಂತ ನಾವು ಹೇಳಬಹುದು. ಇನ್ನು ನೆಕ್ಸ್ಟು 2ನೇದು ಔಪಚಾರಿಕ ಸಂಘಟನೆಗಳ ಅನುಕೂಲತೆಗಳು ಮತ್ತು ಅನಾನುಕೂಲತೆಗಳನ್ನು ವಿವರಿಸಿ ಅಂತ ಕೇಳಿದರೆ ಇಲ್ಲಿ ಅನುಕೂಲತೆಗಳನ್ನು ನೋಡ್ಕೊಂಡು ಹೋಗೋಣ. ಇವುಗಳಲ್ಲಿ ಹೊಣೆಗಾರಿಕೆಯನ್ನು ನಿಗದಿಪಡಿಸುವುದು ಸುಲಭವಾಗಿರುತ್ತದೆ. ಇನ್ನು 2ನೇದು ಪರಿಶ್ರಮ ಪುನರಾವರ್ತನೆ ತಪ್ಪಿಸಲು ಸಹಾಯ ಮಾಡುತ್ತದೆ. ಇನ್ನು 3ನೇದು ಇದು ಸಂಘಟಿತ ಸ್ಥಿರತೆಯನ್ನು ನೀಡುತ್ತದೆ. ಇನ್ನು 4ನೇದು ಇದರಲ್ಲಿ
ಸ್ಥಾಪಿತ ಆದೇಶ ಸರಣಿಗಳ ಮೂಲಕ ಏಕರೂಪ ಆಜ್ಞೆಗಳನ್ನು ನಿರ್ವಹಿಸಲಾಗುತ್ತದೆ ಅಂತ ನಾವು ಹೇಳ್ಬೋದು. ಅನಾನುಕೂಲಗಳನ್ನು ನೋಡ್ಕೊಂಡು ಅನಾನುಕೂಲಗಳು ಯಾವೆಂದರೆ ಔಪಚಾರಿಕ ಸಂವಹನವು ಕಾರ್ಯ ವಿಧಾನಾತ್ಮಕ ವಿಳಂಬಕ್ಕೆ ದಾರಿ ಮಾಡಿಕೊಡಬಹುದು. ಸಂಘಟನೆಯ ಕೆಳದರ್ಜೆಯ ಆಚರಣೆಗಳು ಸೃಜನಶೀಲ ಪ್ರತಿಭೆಗಳನ್ನು ಗುರುತಿಸಲು ಅನುವು ಮಾಡಿಕೊಡುವುದಿಲ್ಲ. ನೆಕ್ಸ್ಟು ಮೂರನೆಯದು ಯಾವುದಂದರೆ ಇದು ರಚನೆ ಮತ್ತು ಕಾರ್ಯಗಳಿಗೆ ಹೆಚ್ಚಿನ ಮಹತ್ವಗಳನ್ನು ನೀಡುವುದರಿಂದ ಉದ್ಯೋಗಿಯೊಂದರಲ್ಲಿ ಮಾನವ ಸಂಬಂಧಿಗಳನ್ನು ಅರ್ಥ ಮಾಡಿಕೊಳ್ಳಲು ಕಷ್ಟವಾಗ್ತದೆ. ಇನ್ನು ನಾಲ್ಕನೆಯ ಪಾಯಿಂಟ್ ಯಾವುದಂದರೆ ಇದು ಸಂಸ್ಥೆಯೊಂದು ಹೇಗೆ ನಿರ್ವಹಿಸುತ್ತದೆ ಎಂಬುದನ್ನು ಸಂಪೂರ್ಣವಾಗಿ ಚಿತ್ರ ನೀಡುವುದಿಲ್ಲ ಅಂತ ನಾವು ಹೇಳ್ಬೋದು. ಇನ್ನು ಮೂರನೆಯ ಪ್ರಶ್ನೆ, ವಿಕೇಂದ್ರೀಕರಣ ಎಂದರೇನು, ಅದರ ಪ್ರಾಮುಖ್ಯತೆಗಳನ್ನು ತಿಳಿಸಿ ಅಂತ ಹೇಳಿದರೆ, ವಿಕೇಂದ್ರೀಕರಣವು ಕೇಂದ್ರ ಸ್ಥಾನಗಳಲ್ಲಿ ಮಾಡಬಹುದಾದದ್ದನ್ನು ಹೊರತುಪಡಿಸಿ ಎಲ್ಲ ಅಧಿಕಾರಗಳನ್ನು ಅತ್ಯಂತ ಕೆಳ ಹಂತಕ್ಕೆ ಪ್ರಯೋಗಿಸುವ ವ್ಯವಸ್ಥಿತವಾದಂಥ ಪ್ರಯತ್ನ ಎಂದು ಹೇಳಲಾಗಿದೆ. ಇದರದ್ದು ಪ್ರಾಮುಖ್ಯತೆಗಳನ್ನು ನೋಡ್ಕೊಂಡು ಹೋಗೋಣ. ಉತ್ತಮ ನಿರ್ವಹಣಾ ಬೆಳವಣಿಗೆಯನ್ನು ಸುಗಮಗೊಳಿಸುತ್ತದೆ. ಇನ್ನು ಉನ್ನತ ನಿರ್ವಹಣಾ ಅಂಗಕ್ಕೆ ನೆರವು ಕೊಡುತ್ತದೆ. ತ್ವರಿತ ನಿರ್ಧಾರ ಮಾಡುವಿಕೆಯಾಗಿದೆ. ಇನ್ನು ಐದನೆಯ ಪ್ರಶ್ನೆ, ಅಧೀನ ಸಿಬ್ಬಂದಿಯಲ್ಲಿ ಮುಂತೊಡಗುವಿಕೆಯನ್ನು ಬಳಸುವುದು ಅಂತ ನಾವು ಹೇಳಬಹುದು. ಇನ್ನು ಭವಿಷ್ಯದ ನಿರ್ವಹಣೆಗೆ ಪ್ರತಿಭೆಗಳನ್ನು ಬೆಳೆಸುವುದು ಅಂತ ನಾವು ಹೇಳ್ಬೋದು. ಇನ್ನು ಪ್ರಾಯೋಗಿಕ ಪ್ರಶ್ನೆಗಳನ್ನು ನೋಡ್ಕೊಂಡು ಹೋಗೋಣ. ಪ್ರಾಯೋಗಿಕ ಪ್ರಶ್ನೆಗಳು ಯಾವೆಂದರೆ, ಒಂದು ಕಂಪನಿಯ ಕಾರ್ಯಾತ್ಮಕ ರಚನೆಯ ನಕ್ಷೆಯನ್ನು ತಯಾರಿಸಿ ಅಂತ ಹೇಳಿದ್ರೆ, ಇಲ್ಲಿ ವ್ಯವಸ್ಥಾಪಕರ ನಿರ್ದೇಶಕ ಉತ್ಪಾದನಾ ಶಾಖೆ ಅಂತ ಹೇಳ್ಬೋದು. ಇದರಲ್ಲಿ ಇವು ಯಾವಂದರೆ, ಅದರಲ್ಲಿ ಪ್ರಥಮ ಪಾಯಿಂಟ್ ಅಂದರೆ ಸಂಸ್ಕರಿಸುವುದು ಮತ್ತು ಉತ್ಪಾದಿಸುವುದು. ಇನ್ನು ಎರಡನೇದು ಗುಣಮಟ್ಟದ ನಿಯಂತ್ರಣ. ಮೂರನೆಯದು ಯಂತ್ರಗಳ ದುರಸ್ತಿ ಹಾಗೂ ಸುರಕ್ಷತೆ ಅಂತ ನಾವು ಹೇಳ್ಬೋದು. ಇನ್ನು ವಿತರಣಾ ಶಾಖೆ ಯಾವುದಂದರೆ ಮಾರಾಟ, ಜಾಹೀರಾತು ಮತ್ತು ಮಾರುಕಟ್ಟೆಗಳನ್ನು ವಿಶ್ಲೇಷಣೆ ಮಾಡುವುದು ಅಂತ ಹೇಳ್ಬೋದು. ಇನ್ನು ಖರೀದಿ ಶಾಖೆ ಯಾವುದಂದರೆ ಕಚ್ಚಾ ವಸ್ತುಗಳ ಖರೀದಿಗಳನ್ನು ದಾಖಲಿಸುವಿಕೆ, ಯಂತ್ರಗಳನ್ನು ಮತ್ತು ಸಲಕರಿಗಳನ್ನು ಖರೀದಿ ಮಾಡುವಿಕೆ ಅಂತ ನಾವು ಹೇಳ್ಬೋದು. ಇನ್ನು ಹಣಕಾಸು ಶಾಖೆಯಲ್ಲಿ ಬರ್ತಕ್ಕಂಥದ್ದು ಲೆಕ್ಕ ಬರಹ, ಮುಂಗಡ ಪತ್ರ ಮತ್ತು ವೆಚ್ಚ ಲೆಕ್ಕ ಬರಹ ಅಂತ ಹೇಳ್ಬೋದು. ಇನ್ನು ಎರಡನೇ ಪ್ರಶ್ನೆ ಯಾವುದಂದರೆ, ವಿಭಾಗಾತ್ಮಕ ರಚನೆಯನ್ನು ಬಿಂಬಿಸುವ ಒಂದು ರೇಖಾಚಿತ್ರವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಇಲ್ಲಿ ರೇಖಾಚಿತ್ರ ಬರುತ್ತದೆ. ರೇಖಾಚಿತ್ರವು ವ್ಯವಸ್ಥಾಪಕ ನಿರ್ದೇಶಕವನ್ನು ಹೊಂದಿರ್ತವೆ. ಅವುಗಳಲ್ಲಿ ಬರ್ತಕ್ಕಂಥ ವಿಧಾನಗಳನ್ನು ನೋಡ್ಕೊಂಡು ಹೋಗೋಣ. ಮಾನವ ಸಂಪನ್ಮೂಲ ಬರುತ್ತೆ, ಮಾರಾಟ ಪ್ರಕ್ರಿಯೆ ಬರುತ್ತೆ, ಸಂಬೋಧನೆ ಮತ್ತು ಅಭಿವೃದ್ಧಿ ಬರುತ್ತೆ, ಇನ್ನು ಖರೀದಿಸುವಿಕೆ ಬರುತ್ತೆ. ಈ ವಿಡಿಯೋದಲ್ಲಿ ನಾವು 5 ಅಧ್ಯಾಯಗಳಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನೋಡ್ಕೊಂಡು ಹೋಗಿದ್ದೇವೆ. ಇದರಲ್ಲಿ 1ನೇ ಅಧ್ಯಾಯ ಮತ್ತು 5ನೇ ಅಧ್ಯಾಯಗಳು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಧ್ಯಾಯಗಳಾಗಿವೆ ಅಂತ ನಾವು ಹೇಳಬಹುದು. 5ನೇ ಅಧ್ಯಾಯ ಸಂಘಟಿಸುವಿಕೆ, ಇದು ತುಂಬ ಇಂಪಾರ್ಟೆಂಟ್. ಇದರಲ್ಲಿಯೇ ಇಲ್ಲ ಅಂದ್ರೂ ಒಂದು 80 ಅಂಕಕ್ಕೆ 20ಕ್ಕಿಂತ ಜಾಸ್ತಿ ಅಂಕಗಳು ಬರುವಂಥ ಚಾನ್ಸಸ್ ಇದೆ. ಮತ್ತು ಒಂದು ಅಂಕದ 1ನೇ ಅಧ್ಯಾಯದಲ್ಲಿ ಯಾವುದಂದರೆ ಈ ಅಧ್ಯಾಯದಲ್ಲಿ ಇಲ್ಲ ಅಂದ್ರೂ 10ಕ್ಕಿಂತ ಜಾಸ್ತಿ 10ರಿಂದ 15ಕ್ಕಿಂತ ಜಾಸ್ತಿ ಅಂಕಗಳು ಬರ್ಬೋದು ಅಂತ ನಾನು ಹೇಳ್ತೇನೆ. ಈ ವಿಡಿಯೋವನ್ನು ನಾವು ಮುಕ್ತಾಯ ಮಾಡೋಕ್ಕಿಂತ ಮುಂಚೆ ನಾವು 2ನೇ ವಿಡಿಯೋ ಮುಖಾಂತರ ಮುಂದಿನ ಅಧ್ಯಾಯಗಳ ಬಗ್ಗೆ ಅಧ್ಯಯನ ಮಾಡೋಣ ಅಂತ ಹೇಳ್ತಾ, ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ ಮತ್ತು ಈ ವಿಡಿಯೋನ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ, ನೀವು ಯಾವುದೇ ಹೆಚ್ಚಿನ ವಿಡಿಯೋಗಳಿಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹೋಗ್ಬಿಟ್ಟು ವಿಡಿಯೋಗಳನ್ನು ನೋಡ್ಕೋಬೋದು. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಹೋಗ್ಬಿಟ್ಟು ಜಾಯ್ನ್ ಆಗೋದ್ರ ಮುಖಾಂತರ ನೀವು ಪ್ರತಿಯೊಂದು ವಿಡಿಯೋ ಮತ್ತು PDF ಗಳು ದೊರೆಯುತ್ತವೆ ಅಂತ ಹೇಳ್ತಾ ಈ ವಿಡಿಯೋನ ಮುಕ್ತಾಯ ಮಾಡ್ಕೊಳ್ಳೋಣ.